ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶುಕ್ರವಾರದ ಅರ್ಥವನ್ನ ತಿಳಿಯೋಣ. ಶುಕ್ರವಾರ ಅಂದ್ರೆ ಶುಭ ಶುಕ್ರವಾರ ಅಂತೀವಿ, ಲಕ್ಷ್ಮೀ ವಾರ ಅಂತೀವಿ. ಆದ್ರೆ ಶುಕ್ರವಾರದ ಅರ್ಥವಾದ್ರೂ ಏನು, ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ಶುಕ್ರವಾರ ಅಂದ್ರೆ ಶುಭ ದಿನ ಅಂತ ಅಂತೀವಿ, ಲಕ್ಷ್ಮೀ ವಾರ ಅಂತ ಅಂತೀವಿ. ಆದ್ರೆ ಶುಕ್ರವಾರದ ಅರ್ಥ ಆದ್ರೂ ಏನು ಅಂತ ತಿಳಿಸ್ಕೊಡಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನೀನು ಹೇಳ್ಬಿಟ್ಟಿದೆಯಲ್ಲಮ್ಮ, ಉತ್ತರ ನೀನೇ ಹೇಳ್ಬಿಟ್ಟಿದ್ಯಾ. ಶುಭ ಶುಕ್ರವಾರ, ಲಕ್ಷ್ಮೀ ವಾರ, ಲಕ್ಷ್ಮಿ ಬರಲಿ ಅಂತಕ್ಕಂಥ ಒಂದು ನಮ್ಮಲ್ಲಿ ತಿಳ್ಕೊಂಡಿದ್ದೀವಿ, ಅದನ್ನು ಮಾಡ್ತಾಯಿದ್ದೀವಿ. ಹೌದು. ಇಲ್ಲಿ ಒಂದು ಪ್ರಶ್ನೆ, ಶುಭ ಶುಕ್ರವಾರ ಅಂದರೆ ಏನು ಬೇಕು ಅಂತ? ಶುಭ ಅಂದರೆ ಯಾವ್ದು ಬೇಕು ಅಂತ ಮಾಡ್ತಾ ಇರೋದು? ಒಳ್ಳೇದು ಬೇಕು ಅಂತ. ಒಳ್ಳೇದು ಅಂದರೆ ಯಾವುದು? ದುಡ್ಡ? ಲಕ್ಷ್ಮಿ. ಅದೇ ಲಕ್ಷ್ಮಿ ಏನು ದುಡ್ಡು ಅಂತನಾ? ದುಡ್ಡು ಬೇಕು ಅಂತನಾ? ಈಗ ಲಕ್ಷ್ಮಿ ಅಂದರೆ ದುಡ್ಡು ಅಂತ ಅಂದ್ಕೊಂಡಿದ್ದೀವಿ. ಇದು ನಾವು ಫಸ್ಟಿಗೆ ತಿಳ್ಕೋಬೇಕು. ಲಕ್ಷ್ಮಿ ಅಂದರೆ ಸರಿಯಾದ ರೀತಿಯಲ್ಲಿ ಜ್ಞಾನ ಅಂತ. ಇದಕ್ಕೆ ಜ್ಞಾನ ಸಂಪತ್ತು ಅಂತಾರೆ. ಏನಂತಾರೆ? ಜ್ಞಾನ ಸಂಪತ್ತು. ನಾವು ಧನ ಸಂಪತ್ತಿಗಾಗಿ ಪೂಜೆ ಮಾಡ್ತಾ ಇದ್ದೀವಿ. ದುಡ್ಡು ಬರಲಿ, ನನ್ನ ಮನೇಲೇ ಉಳ್ಕೊಳ್ಳಿ, ಪಕ್ಕದ ಮನೆಗೆ ಹೋಗೋದು ಬೇಡ ಅಂತ. ಹೌದು. ಅದಿನ್ನು ಹೇಳಿದ ತಕ್ಷಣ ಅದನ್ನೇ ನಿಂತ್ಕೊಳ್ಳಲ್ಲ. ಯಾಕೆಂದರೆ ಇವರು ಅದನ್ನು ಕೇಳೋಕ್ಕೂ ಗೊತ್ತಿಲ್ಲ, ಮಾಡೋಕ್ಕೂ ಗೊತ್ತಿಲ್ಲ. ಅದಕ್ಕೆ ಇವರೇನೋ ಅನ್ಕೋತಾರೆ. ನಮಗೆ ಬೇಕಿರೋದು ಜ್ಞಾನ ಸಂಪತ್ತು. ಹೌದು. ಜ್ಞಾನ ಸಂಪತ್ತಿಗಾಗಿ ನಾವು ಮಾಡುತ್ತಿರುವ ಪೂಜೆಯಾದರೂ ಸರಿನಾ ಅಂತ ತಿಳ್ಕೋಬೇಕು. ಶುಕ್ರವಾರ ಅರ್ಥ ಏನು? ಜ್ಞಾನಕ್ಕಾಗಿ. ನಾವು ಜ್ಞಾನ ಅಂದರೆ ಏನು ಅಂತಂದರೆ, ಒಳ್ಳೆ ಮನೆ, ಒಳ್ಳೆ ಫರ್ನಿಚರ್ ಬೇಕು, ನನ್ನ ಗಂಡ ಕರೆಕ್ಟಾಗಿ ಒಳ್ಳೆ ಕಾರನ್ನು ನಾನು ಕೂರಿಸ್ಕೊಂಡು ಹೋಗ್ಬೇಕು, ಇವತ್ತು ಯಾವ ಸ್ಟಾರ್ ಹೋಟ್ಲಿಗೆ ಕರ್ಕೊಂಡೋಗಿ ನನಗೆ ತಿಂಡಿ ಕೊಡಿಸ್ಬೇಕು, ನಿಜ. ಆಮೇಲೆ ಒಳ್ಳೆ ಬಟ್ಟೆ ಹಾಕ್ಕೋಬೇಕು, ಹೊಸ ಸೀರೆ ಯಾವ್ದು ಬಂದೆ ನೋಡಬೇಕು, ಸರ ಯಾವ್ದು ಕೊಡಿಸ್ತಾರೆ ಕೇಳ್ಕೋಬೇಕು. ಸೊ ಇದೆಲ್ಲ ಬೇಕು ಅಂತ ಅನ್ಕೋತೀವಿ. ಹಾಗಂತ ಕೇಳಿದ ತಕ್ಷಣ ಎಲ್ಲ ಸಿಗುತ್ತಮ್ಮ? ಸಿಕ್ಕಿದೆಯಾ? ಇಲ್ಲ. ಕೆಲವರು ಸಿಕ್ಕಿರ್ಬೋದೇನೋ ಅನ್ಕೊಳ್ಳೋಣ, ಯಾಕೆಂದ್ರೆ ಫುಲ್ ಫೇಲ್ ಮಾಡೋದು ಬೇಡ. ನಮಗೆ ಇದು ಭೋಗ ಅಂತ ಹೇಳ್ತೀವಿ. ಏನು ಭೋಗ? ಭೋಗ. ನಮಗೆ ಬೇಕಿರೋದು ಯೋಗ. ನಮ್ಗೆ ಯಾವ್ದು ಬೇಕು? ಯೋಗ. ಯೋಗ ಬೇಕು. ಯೋಗದಲ್ಲಿ ಏನು ಬರುತ್ತೆ? ಆರೋಗ್ಯ ಬರುತ್ತೆ. ಭೋಗದಲ್ಲಿ ಏನು ಬರುತ್ತೆ? ರೋಗ ಬರುತ್ತೆ. ಈಗ ನಾವು ಮಾಡ್ತಾ ಇರೋ ಪೂಜೆ ರೋಗ ಬರೆಸ್ಕೊಳ್ಳೋ ಪೂಜೆ ಮಾಡ್ತಾ ಇದ್ದೀವಿ. ಅಂದರೆ ಪೂಜೆ ಅಂತ ಹೆಸರು ಹೇಳಿ ತಪ್ಪು ಮಾಡ್ತಾ ಇದ್ದೀವಿ. ನಮ್ಮ ಕೋರಿಕೆಗೋಸ್ಕರವಾಗಿ ದೇವ್ರ ಪೂಜೆ ಮಾಡಬಾರ್ದು. ನಮ್ಮನ್ನು ಬದಲಾವಣೆ ಮಾಡು ಅಂತ ಭಗವಂತನ ಹತ್ರ ಕೇಳಬೇಕು. ನಾನು ನಿನ್ನ ಹತ್ರಕ್ಕೆ ಆಗೋಂಗೆ ನನಗೆ ಮನಸ್ಸು ಕೊಡು ಅಂತ ಕೇಳ್ಕೋಬೇಕು. ಇಲ್ಲ ಸದಾ ನನ್ನ ಮನಸ್ಸಲ್ಲಿ ಇರೋ ಅಂತ ಕೇಳ್ಕೋಬೇಕು. ಇದು ಜ್ಞಾನ ಸಂಪತ್ತು. ಯಾರಾದರೂ ಪೂಜೆ ಮಾಡಿ ಜ್ಞಾನ ಸಂಪತ್ತಿಗಾಗಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ಯಾರಾದರೂ ಹೇಳಿಬಿಟ್ರೆ ನಮ್ಮ ದೇಶ ಯಾವುದೋ ಕಾರಣಕ್ಕೆ ಒಳ್ಳೆ ಅದ್ಭುತವಾದ ಒಂದು ಪವಾಡ ನಡೆದೋಗುತ್ತೆ. ಏನು ಹೇಳ್ತೀಯಮ್ಮ? ಹೌದು. ಮಕ್ಕಳಿಗೂ ಲಂಚ ಕೊಡೋದೇ ಹೇಳ್ಕೊಡ್ತಾರೆ ಅಪ್ಪ ಅಮ್ಮ. ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಇವತ್ತು ಪರೀಕ್ಷೆಯಲ್ಲೇನಪ್ಪ, ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಹಾಕ್ಕೊಂಡೋಗು, ಅಲ್ಲೇ ಲಂಚ. ಅಂದರೆ ದೇವ್ರ ಪೂಜೆ ಮಾಡುವ ದೇವಸ್ಥಾನಕ್ಕೆ ಹೋಗು ಅಂತ ಹೇಳೋದು ತಪ್ಪು ಅಂತಲ್ಲ. ಮಗುಗೆ ಏನು ಕೊಡಬೇಕು, ಏನು ಹೇಳ್ಕೊಡ್ಬೇಕಿತ್ತು. ಪಾಯ ಹಾಕಿಲ್ಲ, 3 ಫ್ಲೋರ್ ಮನೆ ಕಟ್ತೀನಿ ಅಂತ ಲೆಕ್ಕ ಹಾಕ್ದಂಗೆ. ಅಂದರೆ ಮಕ್ಕಳಿಗೆ ನಾವು ಕಲಿಸ್ತಾ ಇರೋದು, ಹೇಳ್ತಾ ಇರೋದು ಹೇಗಾಗಿದೆ ಅಂದರೆ, ಮ್ಯಾಜಿಕ್ ಕಲಿಸ್ಕೊಡ್ತಾ ಇದ್ದೀವಿ. ನನಗೇನೂ ಇರಲಿಲ್ಲ, ನಮ್ಮ ಅಪ್ಪ ಏನೂ ಕೊಡಲಿಲ್ಲ, ನಾನು ಈ ಮಟ್ಟಕ್ಕೆ ಶ್ರೀಮಂತ ಆಗಿದ್ದೀನಿ, ನೀನು ಹಂಗೆ ಆಗು ಅತ್ತಾನೆ ಹೇಳ್ತಾ ಇರೋದು. ಹೌದು. ಮಕ್ಕಳಿಗೆ ಅಪ್ಪ ಅಮ್ಮ ಹೇಳ್ತಿರೋದೇ ಇದು. ಅದಕ್ಕೆ ಮಕ್ಕಳು ಸುಖನೇ ಕೇಳ್ತಾರೆ, ಕಷ್ಟ ಒಪ್ಕೊಳ್ಳಲ್ಲ. ಕಷ್ಟ ಬಂದಾಗ ಅಪ್ಪ ಅಮ್ಮನೇ ತಿರುಗಿ ಬೀಳ್ತಾರೆ. ಇದು ನಮ್ಮ ಮಕ್ಕಳು ನಾವೇ ದಾರಿ ತಪ್ಪಿಸ್ತಾ ಇದ್ದೀವಿ ಅಂತ ತಂದೆ ತಾಯಿಗೆ ಅರ್ಥ ಆಗಿಲ್ಲ. ಯಾಕೆ ಅಂದರೆ ಜ್ಞಾನ ಸಂಪತ್ತಿಗಾಗಿ ಅವ್ರೇನು ನಡ್ಕೊಂಡಿಲ್ಲ, ಮಾಡಿಲ್ಲ. ಮಕ್ಕಳಿಗೂ ಅದು ಹೇಳ್ಕೊಡೋಕ್ಕಾಗಿಲ್ಲ. ನಿಜ. ಇದು ನಮ್ಮಲ್ಲಿ ಆಗ್ತಾ ಇರ್ತಕ್ಕಂಥ ದೊಡ್ಡ ಘೋರವಾದ ಅಪರಾಧ. ಒಪ್ಕೋಬೋದಲ್ವಾ? ಹೌದು ಹೌದು. ಪೂಜೆ ಮಾಡಿ ಹಿಂಸೆ ಯಾಕ್ರಿ ಪಟ್ಕೋತೀರಾ? ನಾನು ಮಾಡ್ತಾನೇ ಇದ್ದೀನಿ, ನನಗೇನು ಸಿಕ್ಕಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಮಲ್ಕೋತೀರಾ. ದೇವ್ರ ಮೇಲೆ ಹಾಕ್ತಾ ದೊಡ್ಡ ಭಾರ. ನೀವು ನಿಮ್ಮ ಸೋಮಾರಿತನವನ್ನು ತೊಗೊಂಡೋಗಿ ದೇವ್ರ ಮೇಲೆ ಹಾಕ್ತಾ ಇದ್ದೀರಾ. ಅದಕ್ಕೆ ಒಂದು ವಿಚಾರವನ್ನು ಹೇಳೋಣ. ಕ್ರೇಜ್ ಅಂದರೆ ಇದನ್ನು ಕೇಳೂ ಇಲ್ಲ, ನಮ್ಗೆ ಗೊತ್ತೂ ಇಲ್ಲ ಅಂತಕ್ಕಂಥ ಒಂದು ವಿಷಯ. ಏನು ಅಂದರೆ ನಮಗೆ ಬೇಕಾಗಿರೋದು ಏನು? ಯೋಗ. ಶಾಶ್ವತವಾಗಿರುತ್ತದು, ನಿಮ್ಮನ್ನು ಬಿಟ್ಟು ಹೋಗಲ್ಲ ಅದು. ಯಾಕೆ? ನಿಮ್ಮ ದೇಹದಲ್ಲೇ ಇರುತ್ತೆ, ನಿಮ್ಮ ಮನಸ್ಸಲ್ಲೇ ಇರುತ್ತೆ. ಯಾವುದು? ಯೋಗ. ಪೂಜೆ ಮಾಡ್ತಕ್ಕಂಥದ್ರಿಂದ ನಿಮ್ಗೆ ಸಿಕ್ಕೋದು ರೋಗ. ಯಾಕೆಂದ್ರೆ ಯೋಚನೆ ಮಾಡಿ 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 ನನಗೆ ಒಳ್ಳೇದಾಗಲಿಲ್ಲ, ಇದೇ ತಾನೇ ಆಗೋದು. ಹೌದು ಹೌದು.
ಈ ರೋಗದ ಪೂಜೆ ಬೇಕಾ? ಈ ರೋಗಕ್ಕೆ ದೇವರ ಹೆಸರಿಡಬೇಕಾ? ಈ ಶಾಪಕ್ಕೆ ನಾವು ಗುರಿಯಾಗಬೇಕಾ? ಹಿಂಗೆ ಮಾತಾಡ್ತಾ ಹೋದರೆ ರಾತ್ರಿ 10 ಗಂಟೆವರೆಗೂ ಮಾತಾಡ್ಬೋದು ಇದೊಂದೇ ವಿಷಯನ. ನಾವು ಎಷ್ಟು ಅವಿವೇಕತನದಲ್ಲಿ ಬದುಕ್ತಾ ಇದ್ದೀವಿ, ದೇವರನ್ನ ಏನಕ್ಕೆ ನಿಂದನೆ ಮಾಡ್ತಾ ಇದ್ದೀವಿ? ನಮ್ಮಲ್ಲಿ ಭಗವಂತ ಮನುಷ್ಯ ರೂಪದಲ್ಲಿ ತಾಯಿ ಹೊಟ್ಟೆಯಿಂದ ಭಗವಂತ ಹುಟ್ಟೋದು ಅಂತ ನಮಗಿನ್ನೂ ಗೊತ್ತಿಲ್ಲ. ಪ್ರತಿ ಹುಟ್ಟುವ ಮಗು ತಾಯಿ ಹೊಟ್ಟೆಯಲ್ಲಿ ಮನುಷ್ಯ ರೂಪದಲ್ಲಿ ಭಗವಂತ ಬರ್ತಿದ್ದಾನೆ ನಮ್ಮ ಮನೆಗೆ ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥನೇ ಆಗಿಲ್ಲ. ಅರ್ಥ ಆಯ್ತು ಒಂದ್ಸಲ ಹೇಳ. ಇನ್ನೊಂದ್ಸತಿ ಹೇಳಿ. ಮಗು ಹುಟ್ಟಿತು ಅಂತ ಇದ್ದಾರೆ ಹೊರ್ತು, ಹೆಣ್ಣ ಗಂಡ ಅಂತ ಇದ್ದಾರೆ ಹೊರ್ತು, ಆ ಮಗು ಭಗವಂತ ಮನುಷ್ಯ ರೂಪದಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಾನೆ ಅಂತ ಹೆಣ್ಣು ಖುಷಿ ಪಡಬೇಕು. ಓಕೆ, ಮಾಡ್ತಾ ಇದೀವ ನಾವು? ಇಲ್ಲ ಇಲ್ಲ, ನಮ್ಗಿನ್ನೂ ಅಲ್ಲೇ LKG ಎಂಟ್ರಿ ಆಗಿಲ್ಲ, ನಾವು ಕಾಲೇಜ್ ಕೊಟ್ಟೋಗಿದ್ದೀವಿ. ಹೌದು. ಸೊ ಈ ಒಂದು ವಿಚಾರವನ್ನು ಈ ಶುಕ್ರವಾರ ಅಂತಕ್ಕಂತಹ ವಿಷಯದಲ್ಲಿ ಏನಕ್ಕೆ ಮಾಡಬೇಕು? ಶುಕ್ರವಾರ ಅಂತಕ್ಕಂಥದ್ದು ಏನು ಅಂದರೆ ಗೊಂದಲಗಳ ನಿವಾರಣೆಗಾಗಿ ಶುಕ್ರವಾರದ ಅರ್ಥ. ಮನಸ್ಸಿನ ಗೊಂದಲ, ಗಂಡ ಸರಿ ಇಲ್ಲ, ಮಗ ಸರಿ ಇಲ್ಲ, ಪ್ರಪಂಚ ಸರಿ ಇಲ್ಲ, ಇರುತ್ತಲ್ಲ ಗೊಂದಲ ತಾನೇ. ಈ ಗೊಂದಲ ನಿವಾರಣೆಗಾಗಿ ಮಹಾಲಕ್ಷ್ಮಿಯನ್ನು ಶುಭ ಶುಕ್ರವಾರದಂದು ನಾವು ಧ್ಯಾನ ಮಾಡಬೇಕು. ಪೂಜೆ ಮಾಡು ಅಂತ ಹೇಳಿಲ್ಲ. ಏನು ಮಾಡಬೇಕು? ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದಕ್ಕೆ ನಮಗೆ ಸಮಯ ಇಲ್ಲ ಅಂತ ವಿಚಾರ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗೆ ಕೋಟಿ ಕೋಟಿ ನಮನ ಅರ್ಪಣೆಯನ್ನು ಮಾಡಿ ನಾವು ದೇವರ ಹತ್ರ ಕೂತ್ಕೊಂಡು ಧ್ಯಾನ ಮಾಡಿದ್ರೆ, ಪೂಜೆ ಮಾಡಿದ್ರೆ ಮಾತ್ರ ದೇವರು ಹೊಲಿಯೋದು ಅಂತ ತಿಳ್ಕೊಂಡಿದ್ದೀವಿ. ಹೌದು. ನಮ್ಮ ನಡಿಗೆಯಲ್ಲಿ ಅದನ್ನು ನಡಿತೀವಲ್ಲಮ್ಮ ಮನೆ ಒಳಗಡೆ, ಆ ನಡಿಗೆಯಲ್ಲಿ ಪ್ರಜ್ಞಾವಂತನಾದ ಭಗವಂತ ಆ ನಡಿಗೆಯಿಂದ ಉತ್ಪತ್ತಿಯಾಗತ್ತೆ ಅನ್ನೋ ಸತ್ಯ ತಿಳ್ಕೋಬೇಕು. ಇವತ್ತು ತಿಳಿಸೋಣ. ಹೆಜ್ಜೆ ಇಡ್ತೀವಲ್ಲ ಮನೆ ಒಳಗಡೆ, ಅದರಿಂದ ನಿಮ್ಮ ಹೃದಯ ವಿಶಾಲ ಹೃದಯ ಆಗಬೇಕು. ಆ ಹೃದಯದಲ್ಲಿ ಭಗವಂತ ವಾಸಸ್ಥಾನ ಅಂತ ಹೇಳಿದ್ದಾರೆ. ಅದಕ್ಕೆ ನಾರಾಯಣ ಹೃದಯಾಲಯ ಅಂತ ಹೆಸರಿಟ್ಟಿರೋದು. ಇಲ್ಲಾಂದ್ರೆ ಕಿತ್ತೋಗಿರೋ ಹೆಸರಲ್ಲೂ ಇಟ್ಟಿರೋರು ಇಟ್ಟಿದ್ರೆ ತಾನೆ. ನಾರಾಯಣ ಹೃದಯಾಲಯ ಅಂತ ಕಿಟ್ಟಿದ ಕಾರಣ ಭಗವಂತನ ವಾಸಸ್ಥಾನ ಅಂತ ಸೈನ್ಸು ಒಪ್ಕೊಂಡಿದೆ. ಆದರೂ ಒಪ್ಕೊಂಡಿದೆ, ನಾವಿನ್ನೂ ಒಪ್ಕೊಂಡಿಲ್ಲ. ಆ ಹೃದಯವನ್ನು ವಿಶಾಲತೆ ಮಾಡ್ತಕ್ಕಂಥದ್ದನ್ನು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಹೃದಯ ವಿಶಾಲ ಮಾಡುವುದು ಹೇಗೆ? ಪೂಜೆ ಮಾಡೋದ್ರಿಂದ ಬರಲ್ಲ, ಚೆನ್ನಾಗಿ ಊಟ ತಿನ್ನಿಸೋದ್ರಿಂದ ಬರಲ್ಲ, ವ್ಯಾಯಾಮ ಮಾಡಿಸೋದ್ರಿಂದ ಬರಲ್ಲ. ಯಾವುದರಿಂದ ಬರುತ್ತೆ ಮಕ್ಕಳಿಗೆ ಅಂದರೆ ನಡಿಗೆಯನ್ನು ಇಡ್ತಕ್ಕಂತಹ ಒಂದು ಕ್ವಾಲಿಟಿ ಮಕ್ಕಳಿಗೆ ತೋರಿಸ್ಕೊಡ್ಬೇಕು ನಾವು. ಯಾವ ರೀತಿ ಮಗು ನಡ್ಕೊಂಡು ಬರಬೇಕು, ಈ ನಡ್ಕೊಂಡು ಬರೋ ಒಂದು ಶೈಲಿ ಏನು ಮನಸ್ಸಲ್ಲಿದೆ, ಆರಾಮಾಗಿ ಖುಷಿಯಾಗಿ ಒಂದು ದೈವ ನಡಿಗೆಯನ್ನು ನಡೀತಕ್ಕಂತಹ ಮಕ್ಕಳು ಏನು ಮಕ್ಕಳ ಮನಸ್ಸಲ್ಲಿ ಏನೂ ಇರಲ್ಲ ಅಲ್ವೇನಮ್ಮ? ಅದನ್ನು ಒಂದು ಚಿತ್ರ ತೋರಿಸ್ಕೊಂಬಿಡೋಣ ಈಗ. ಯಾವ ರೀತಿ ನಡಿಗೆಯಿಂದ ಮಕ್ಕಳಿಗೆ ಜ್ಞಾನಾಭಿವೃದ್ಧಿ ಆಗತ್ತೆ ಅಂತಕ್ಕಂಥದ್ದನ್ನು ಒಂದು ಸಣ್ಣ ತುಣುಕು. ಎಲ್ರಿಗೂ ಆಶ್ಚರ್ಯ ಆಗ್ಬೋದು, ದೇವರನ್ನ ಮಕ್ಕಳಿಗೆ ಈ ರೀತಿಯಲ್ಲೂ, ಯಾಕೆಂದರೆ ಮಕ್ಕಳು ದೇವರು ಅಂತ ಹೇಳಿದ್ದೀವಿ ನಾವು. ಹೌದು, ನಿಜ. ಇಲ್ಲಿ ನೋಡಮ್ಮ, ಇದು ಸುಮ್ಮನೆ ಮಕ್ಕಳು ಸ್ಕೂಲ್ನಲ್ಲಿ ಆಟ ಆಡತಕ್ಕಂಥದ್ದು ಒಂದು ಸನ್ನಿವೇಶ. ಆ ಹೆಜ್ಜೆಯನ್ನು ಸ್ವಲ್ಪ ಗಮನಿಸಬೇಕು. ಆ ಮಕ್ಕಳು ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಗಾಂಭೀರ್ಯ ನಡಿಗೆಯಿಂದ ಆ ಭೂಮಿಯಲ್ಲಿ ಇರ್ತಕ್ಕಂತಹ ಶಕ್ತಿ ಆ ಮಗುವಿನ ದೇಹಕ್ಕೆ ಪ್ರೇರಣೆಯಾದಾಗ ಮನಸ್ಸು ಮತ್ತು ದೇಹ ನೋಡ, ಆ ಮಕ್ಕಳಲ್ಲಿ ಏನಾದ್ರು ಮುಗ್ಧತೆ, ಎಷ್ಟು ಮುಗ್ಧತೆ ಇದೆ, ಕೋಪ ಆವೇಶ ಏನಾರು ಇದೆಯಾ? ವಯಸ್ಸಿಗೆ ತಕ್ಕಂತೆ ಮಕ್ಕಳಿದ್ದಾರೆ. ಇವತ್ತು ನೋಡಿ, ಒಂದು ಚುಟುಕಲು ಒಂದು ಅಳ್ಳಾಡ್ತಿರ್ತದೆ, ತಂತಿ ಇದ್ದಂಗೆ ಇರ್ತದೆ, ಏನೂ ಇಲ್ಲ ನೋಡಿ. ಆ ಮಕ್ಕಳು ಆ ವಯಸ್ಸಿಗೆ ತಕ್ಕಂತೆ ಎತ್ತರ, ಅದಕ್ಕೆ ತಕ್ಕಂತೆ ದೇಹ ಭಾಗ ಎಷ್ಟು ಚೆನ್ನಾಗಿದೆ ನೋಡಮ್ಮ. ಆ ಮಕ್ಕಳಲ್ಲಿ ದೈವತ್ವ ನೋಡ್ಬೋದಲ್ವಾ? ಇದು ನೋಡಿ, ಮಕ್ಕಳು ದೇವರು ಅಂತ ಹೇಳ್ತೀವಿ, ಆದರೆ ದೇವ್ರ ಥರ ಮಕ್ಕಳನ್ನ ಮಾಡೋಕ್ಕೆ ನಮ್ಗೆ ಗೊತ್ತೇ ಇಲ್ಲ. ಅದೇ ಸ್ಕೂಲ್ ಫಂಕ್ಷನ್ನು ಹೇಳೋದು ಹಂಗೇನೆ, ಅದೇ ಸ್ಕೂಲ್ ಫಂಕ್ಷನ್ನು ಹೋಗಿದ್ದು ಮಕ್ಕಳು ಮಾಡಿದ್ರು. ಅಂದರೆ ಇದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ದೇವರು ಪ್ರತ್ಯಕ್ಷವಾಗಿ ಕಾಣಿಸ್ಬೇಕಂದ್ರೆ ಮಕ್ಕಳು ರೂಪದಲ್ಲಿ ಬರ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಒಪ್ಕೋಬೋದಲ್ಲ? ಇಷ್ಟು ಸಾಕು. ಈಗ ಮುಂದುವರೆದ ಭಾಗಕ್ಕೆ ಹೋಗೋಣ. ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಕಾಲರ್ನ ಸ್ವೀಕರಿಸಿ ತದನಂತರ ಮುಂದುವರಿಸೋಣ. ಆಶಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಆಶಾ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ನಿಮ್ ನಕ್ಷತ್ರ ತಿಳಿಸ್ಕೊಡಿ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು, ಧನಿಷ್ಠ ನಕ್ಷತ್ರ. ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ ಗುರೂಜಿ, ನಮಸ್ತೆ. ನಾರಾಯಣ, ಹೇಳಿಮ್ಮ, ಯಾರು ಮಗ, ಎಷ್ಟು ವಯಸ್ಸು? ಅವನಿಗೆ ಇವಾಗ 9 ವರ್ಷ. ಗಗನ್ ಅಂತ ಹೆಸರು. ಏನು ನಕ್ಷತ್ರ? ಅಮ್ಮ, ಧನಿಷ್ಠ ನಕ್ಷತ್ರ. ಓಕೆ. ವಯಸ್ಸೆಷ್ಟು? ವಯಸ್ಸು 9 ವರ್ಷ.
ಓಕೆ, ಏನು ಬೇಕಿತ್ತಮ್ಮ ಅವನ ಬಗ್ಗೆ? ಅವನ ಬಗ್ಗೆ ಏನು ತಿಳ್ಕೊಬೇಕಿತ್ತು? ಅವನ ಬಗ್ಗೆ ಏನು ತಿಳ್ಕೊಬೇಕಿತ್ತು? ತುಂಬಾ ಹಠ ಮಾಡ್ತಾನೆ, ಹೇಳಿದ್ ಮತ್ತೆ ಒಂದ್ ಸ್ವಲ್ಪನೂ ಕೇಳಲ್ಲ, ಸ್ವಲ್ಪ ಚೇಷ್ಟೆ ಜಾಸ್ತಿ. ಮೊದಲನೇ ಮಗುನಾ? ಹೌದೌದು. ಓಕೆ ಅಮ್ಮ, ನಿನಗೆ ಏನು ಓದಿದ್ಯಾ ನೀನು? ನಾನು M.Com ಮಾಡಿದ್ದೀನಿ. ಓಕೆ, ಈ ದೇವರು ಪೂಜೆ ಇದೆಲ್ಲ ನಿನಗೆ ಇಷ್ಟ ಇದೆಯಾ, ಕಷ್ಟನಾ? ಇಲ್ಲ, ತುಂಬಾ ಇಷ್ಟ. ಓಕೆ, ಲಕ್ಷ್ಮಿಗೆ ನಿಜವಾದ ಆಭರಣ ಯಾವುದು? ಲಕ್ಷ್ಮಿಗೆ ನಿಜವಾದ ಶ್ರೇಷ್ಠವಾದ ಆಭರಣ ಯಾವುದು? ಗೊತ್ತಿಲ್ಲ ಗುರುಜಿ. ಯಾಕೆಂದ್ರೆ M.Com ಅಲ್ಲಿ ಹೇಳ್ಕೊಡಲ್ಲ ಅಲ್ಲಮ್ಮ. ಹೌದು, ನಿಜ. ಪಾಪ ನಾವು ಕೇಳೋದು ತಪ್ಪು, ಆದರೂ ಒಂದು ಸ್ವಲ್ಪ ತಿಳ್ಕೊಳ್ಳಿ ಅಂತ. ಅಮ್ಮ, ಇದೇ ಅಂತೀಯಾ ಇಲ್ಲ ಅಂತೀಯಾ? ಇದು ಇರ್ಬಹುದೇನೋ ಅಂತೀಯಾ, ಡೌಟಲ್ಲಿ ಹೇಳ್ತೀಯಾ? ಇದೆ ಇಲ್ಲ ಏನು ಹೇಳ್ತೀಯಾ? ಇದೆ. ಓಕೆ, ಆದರೆ ನಿಜವಾದ ಆಭರಣ ಯಾವುದು ಅಂದರೆ ಚಿನ್ನದೊಡವೆ ಹಾಕ್ಬೋದು ದೇವರಿಗೆ, ಲಕ್ಷ್ಮಿಗೆ, ಹೌದು ಅಲ್ವಾ? ಏನೋ ಒಂದು ಆರ್ಟಿಫಿಷಿಯಲ್ಲೇ ಹಾಕ್ಬೋದು. ಅಲ್ಲ, ದೇವರಿಗೆ ಅಲಂಕಾರ ಮಾಡೋಕ್ಕೆ ನಮ್ಮ ಜನಕ್ಕೆ ಗೊತ್ತಿಲ್ಲ ಅಂತಿಲ್ಲ, ಹೆಂಗಸರುಗಳಿಗೆ, ಸ್ತ್ರೀಯರಿಗೆ. ಆದರೆ ಒಂದು ಲಕ್ಷ್ಮಿಯ ನಿಜವಾದ ಆಭರಣ ಗೆಜ್ಜೆ ವಸ್ತ್ರ. ಯಾವುದು? ಗೆಜ್ಜೆ. ಅಮ್ಮ ಕೇಳಿಸ್ಕೊಂಡ್ಯಾ? ಗೆಜ್ಜೆ ವಸ್ತ್ರ. ನೋಡು, ಆ ಗೆಜ್ಜೆ ವಸ್ತ್ರ ಮಂಗಳಸೂತ್ರ ಅಂತ ಹೇಳ್ತಾರೆ. ಅದನ್ನ ಶುಕ್ರವಾರ ಪೂಜೆ ಮಾಡ್ತಕ್ಕಂಥದ್ದಕ್ಕಿಂತ ಮುಂಚಿತವಾಗಿ 9 ಎಳೆಯ ಗೆಜ್ಜೆ ವಸ್ತ್ರವನ್ನ ಬಾಗಿಲಿಗೆ ಹಾಕಿದ ನಂತರ ಪೂಜೆ ಪ್ರಾರಂಭ ಮಾಡಬೇಕು. ಮುಖ್ಯ ದ್ವಾರದಲ್ಲಿ 9 ಎಳೆಯ ಗೆಜ್ಜೆ ವಸ್ತ್ರ ಇದ್ರೆ ಮಾತ್ರ ಮಹಾಲಕ್ಷ್ಮಿ ಹೊಸಲಲ್ಲಿರೋದು. ಮಹಾಲಕ್ಷ್ಮಿ ಇರೋದಲ್ಲಿ ಹೊಸಲಲ್ಲಿ. ನಾವು ಪೂಜೆ ಮಾಡ್ತಾ ಇರೋದಲ್ಲಿ ನಾವು ಕಟ್ಟಿಸಿರುವ ದೇವರ ಮನೆಯಲ್ಲಿ. ಹೌದು. ಎಂಥ ಅದ್ಭುತವಾದ ಬುದ್ಧಿವಂತರಲ್ವ ನಾವು. ಅದಕ್ಕೊಂದು ಸ್ಮಾಲ್ ಇನ್ವೆಸ್ಟ್ಮೆಂಟು. ದೇವ್ರ ಮನೆ ಇರಬೇಕಂತೆ, ಬಂದರೆಲ್ಲ ತೋರಿಸ್ಬೇಕಲ್ಲ, ನೋಡಿಯೋ ಎಷ್ಟು ಚೆನ್ನಾಗೈತೆ ಅಮ್ಮ. ನಾವು ಹಣ ವ್ಯರ್ಥ ಮಾಡೋದ್ರಲ್ಲಿ, ಸಮಯ ವ್ಯರ್ಥ ಮಾಡೋದ್ರಲ್ಲಿ ಭಾರತೀಯರು ತುಂಬ ಕ್ಲಾಸ್ 1. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮ ದೇಶದಲ್ಲಿ ಪೂಜೆ ಅನ್ನೋ ಸಮಯವನ್ನು ಅರ್ಥ ಮಾಡ್ಕೊಳ್ಳೋವರೆಗೂ ನಾವು ಬಡತನದಲ್ಲೇ ಇರ್ತೀವಿ. ಯಾಕೆ ಅಂದರೆ ಸಮಯವನ್ನು ತುಂಬ ವ್ಯರ್ಥ ಮಾಡ್ತಾ ಇದ್ದೀವಿ. ಆ ಮಂತ್ರ ಹೇಳಿದ್ರೆ ಒಳ್ಳೆಯದಾಗ್ಬೋದು, ಈ ದೇವ್ರ ಪೂಜೆ ಮಾಡಿದ್ರೆ ಒಳ್ಳೆಯದಾಗ್ಬೋದು, ದೇವ್ರು ಇಲ್ಲಿಟ್ಟರೆ ಒಳ್ಳೆಯದಾಗ್ಬೋದು. ಈ ಸಮಯವನ್ನು ಈ ಗೊಂದಲ ಸಿಕ್ಕಾಕೊಂಡಿದ್ದೀವಲ್ಲ, ಇದಕ್ಕೆ ಬಡತನ ಪ್ರಾಪ್ತಿಯಾಗತ್ತೆ. ಪೂಜೆ ಮಾಡೋದು ತಪ್ಪಲ್ಲ, ನಾವು ತಿಳಿದು ಸಮಯನ ವ್ಯರ್ಥ ಮಾಡ್ತಾ ಇರೋದು, ಇದು ಬಡತನಕ್ಕೆ ಪ್ರಾಪ್ತಿಯಾಗತ್ತೆ. ಆಮೇಲೆ ಪೂಜೆ ಮಾಡಿಬಿಟ್ಟು ನನಗೆ ಇಷ್ಟು ಮಾಡಿದ್ರು ನನಗೆ ದೇವ್ರು ಒಳ್ಳೇದು ಮಾಡಿಲ್ಲ ಅಂದರೆ ನೀನು ಪೂಜೆ ಬಗ್ಗೆ ಗೊತ್ತೇ ಇಲ್ಲ, ಏನು ಪೂಜೆ ಮಾಡಿದ್ಯಾ? ಹೌದು. ಪೂಜೆ ಅನ್ನೋದಕ್ಕೆ ಪೂರ್ಣ ಜ್ಞಾನ. ಪೂಜೆ ಅರ್ಥ ಏನು? ಪೂರ್ಣ ಜ್ಞಾನ. ನಿಮಗೆ ಪೂರ್ಣ ಜ್ಞಾನ ಬಂದಿದೆಯಾ? ಇಲ್ಲ, ಅರ್ಧ. ಮತ್ತು ಪೂಜೆ ಹೆಂಗೆ ಮಾಡ್ತೀರಾ? ಪೂಜೆ ಮಾಡೋ ಪುರೋಹಿತರಿಂದನೂ ನಾನು ಚಾಲೆಂಜ್ ಮಾಡಿ ಕೇಳ್ತೀನಿ, ಪೂಜೆ ಅರ್ಥ ಗೊತ್ತಾ? ವಾರದ ಅರ್ಥ ಗೊತ್ತಾ? ಮನುಷ್ಯ ಅನ್ನೋದಕ್ಕೆ ಅರ್ಥ ಗೊತ್ತಾ? ಊಟ ಅನ್ನೋದಕ್ಕೆ ಅರ್ಥ ಗೊತ್ತಾ? ಏನೂ ಇಲ್ಲ ಅಂದರೆ ಹೆಂಗ್ರಿ ಬದುಕ್ತೀರಾ? ಡಮ್ಮಿ ಪರ್ಸನ್. ಹೌದು. BUT ಬಟ್ MAT ಮ್ಯಾಟ್ ಅಷ್ಟೇ. ಇದು ಮಾತ್ರ ಎಲ್ಲರೂ ಅದನ್ನೇ ಓದ್ತಿರೋದು. ಅದು ಬಟ್ ಅಲ್ಲಿಂದ ಏನೂ ಸಿಕ್ಕಿಲ್ಲ. ಮಾರ್ಕ್ಸ್ ಸಿಕ್ಕಿರಬಹುದೇನೋ 98% ಅಲ್ಲಮ್ಮ? ಹೌದು. ಅಮ್ಮ ಬೇಜಾರಾಯ್ತಾ? ಅರ್ಥ ಆಯ್ತಾ ನಿಂಗೆ? ಹಲೋ, ಕರೆ ಕಟ್ಟಾಗಿದೆ ಅನ್ಸುತ್ತೆ ಗುರುಜಿ. ಥ್ಯಾಂಕ್ ಯು ಆಶಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇದೀಗ ಭಾಗ್ಯಮ್ಮ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಭಾಗ್ಯಮ್ಮ. ನಮಸ್ತೆ ಮೇಡಮ್. ನಿಮ್ಮ ನಕ್ಷತ್ರ ತಿಳಿಸ್ಕೊಡಿ. ನಮ್ಗೆ ನಕ್ಷತ್ರ ಗೊತ್ತಿಲ್ಲ ಮೇಡಮ್, ನಮ್ಮ ಮಗಳಿಗೆ ಕೇಳಬೇಕಾಗಿತ್ತು. ಪೂರ್ವ ಆಷಾಢ ನಕ್ಷತ್ರ. ಗುರುಜಿ ಇದ್ದಾರೆ, ಮಾತನಾಡಿ. ಓಕೆ, ಮಗನಾ? ಗುರುಜಿ ನಮಸ್ತೆ. ಗುರುಜಿ ನಾರಾಯಣ, ಹೇಳಿ. ಅದೇ ಏನು ಓದಿದ್ದೀರಾ ನೀವು? ಏನು ಓದಿದ್ದೀರಾ? ನಾನು 7th ಅಷ್ಟೇ. ಓಕೆ, ಇನ್ನೊಂದ್ಸಲ ಇದನ್ನ ಎಲ್ಲರೂ ನಿಮ್ಮ ಥರ ತಿಳ್ಕೊಳ್ಳಿ. ಶುಕ್ರವಾರದಲ್ಲಿ ಒಂದು ಮೆಸೇಜ್ ಕೊಡೋಣ ಅಂತ ಹೇಳ್ತಾ ಇದ್ದೀನಿ. ನಮಸ್ತೆ ತಪ್ಪು, ಏಕವಚನ. ನಮಸ್ಕಾರ ಬಹುವಚನ. ನಮ್ಮ ಭಾರತ ದೇಶದಲ್ಲಿ ಕನ್ನಡ ಮಾತಾಡೋದೇ ಅರ್ಥನೇ ಗೊತ್ತಿಲ್ಲ. ನಮಸ್ತೆ, ಒಂದು ಕೈಯಲ್ಲಿ ನಮಸ್ತೆ, ಅರ್ಧ ಪಾಪವನ್ನು ನಾನು ಕಟ್ಕೋತಾ ಇದ್ದೀನಿ ಅಂತ. ಯಾರಿಗೆ ಒಂದು ಕೈಯಲ್ಲಿ ನಮಸ್ತೆ ಅಂದರೆ ಅರ್ಧ ಪಾಪ ನಿಮ್ಮನ್ನು ನನಗೆ ಕೊಟ್ಬಿಡಿ ಅಂತ. 2 ಕೈಯನ್ನು ಜೋಡಿಸಿ ನಮಸ್ಕಾರ ಅಂದರೆ ನನ್ನ ಕರ್ಮ ಕಳೀತಾ ಇದೆ ಅಂತ. ನಾವೇನಿದ್ರು ಅರ್ಧ ಕರ್ಮ ನನಗೆ ಕೊಟ್ಬಿಡಿ, ನಾನೇ ಒತ್ಕೋತೀನಿ ಅಂತ. ಒಂದು ಕೈಯಲ್ಲಿ ನಮಸ್ಕಾರ ಒಂದು, ಇನ್ನೊಂದು ನಮಸ್ಕಾರ ಅಲ್ಲಮ್ಮ, ಕತ್ತು ಬಗ್ಗಿಸ್ಬಿಟ್ಟು ನಮಸ್ಕಾರ, ಒಂದು ಕೈಯಲ್ಲಿ ನಮಸ್ಕಾರ ಅಂದರೆ ನಿನ್ನ ಪಾಪ ಏನಿದು ನಾನು ಕೊಟ್ಬಿಡು ಅಂತ. ನಮ್ಮ ಸಂಸ್ಕಾರದಲ್ಲಿ ಇರ್ತಕ್ಕಂಥ ಮೊದಲನೇ ಭಾಗ 2 ಕೈಯನ್ನು ಜೋಡಿಸಿ, ಈ ಹೆಬ್ಬೆರಳುಗಳನ್ನ ಜೋಡಿಸಿ ನಮ್ಮ ಹೃದಯಕ್ಕೆ ತಾಕಿಸಿದಾಗ ನಮ್ಮ ಜನ್ಮ ಜನ್ಮಾಂತರದ ಕರ್ಮಗಳು ನಿವಾರಣೆ ಆಗುತ್ತಂತೆ. ಒಂದು ಸಲ ನಮಸ್ಕಾರ ಅಂದರೆ ನಮಸ್ತೆ,
ಬಾಯ್ ಹಾಯ್. ಏನಮ್ಮ ಅನ್ಯಾಯ ಇದು? ಎಲ್ಲ ನಾಯಿಗಳ ಥರನೇ ನಮ್ಮ ಜೀವನ. ನಾಯಿಗೆ ಹೆಸರಿಡ್ದು ಕೂಗ್ತಾರೆ, ಅದು ಹೆಂಗೆ ಬರುತ್ತೆ ಗೊತ್ತಾ? ಅಷ್ಟು ಪ್ರೀತಿಸುವಷ್ಟು ಮಕ್ಕಳಿಗೆ ಪ್ರೀತಿಸಲ್ಲ ಅಪ್ಪ ಅಮ್ಮ. ಹೌದು, ನಿಜ. ನಾಯಿಗೆ ತುಂಬ ಪ್ರೀತಿಸ್ತಾರೆ. ಇನ್ನು ಸ್ವಲ್ಪ ದಿನ ಮಕ್ಕಳು ಅದ್ರ ಮೂಲಕ ಮಾಡ್ಕೋತಾರೇನೋ ಅಂತ ನಂಗೆ ಡೌಟು. ಅಂತೂ ಎಷ್ಟೋ ಆಗಿರ್ಬೋದೇನೋ ಅನ್ಕೋತೀನಿ. ನಾಯಿಯಿಂದ ಮಕ್ಕಳು ಪಡ್ಕೊಳ್ಳೋದು ಯಾಕೆ ಅಂದರೆ ಪುರ್ಸೊತ್ತಿಲ್ಲ ಹೆಂಗಸರಿಗೆ. ಆ ಸ್ಟೇಜ್ ಬರುತ್ತೆ ನಮ್ಮ ದೇಶ. ಅಂದರೆ ಆಗೋದು ಬೇಡ, ದಾರಿ ತಪ್ಪೋದು ಬೇಡ ಅಂತಕ್ಕಂಥದ್ದನ್ನು ಇದನ್ನು ಎಚ್ಚರಿಕೆ ಕೊಡ್ತಾ ಇರೋದಕ್ಕೆ ಅದೊಂದು ವಿಚಾರ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಾವೇನೋ ಕೇಳಬೇಕು ಅಂದರೆ ಏನೇನೋ ಹೇಳ್ತಾ ಇದ್ದೀರಂತಲ್ಲ. ಜೀವನದಲ್ಲಿ ನಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳೋವರೆಗೂ ನಮಗೆ ನೆಮ್ಮದಿ ಆರೋಗ್ಯ ಸಿಗಲಿಕ್ಕಿಲ್ಲ. ಅದಕ್ಕೆ ಈ ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ಅಮ್ಮ, ವಿಷಯಕ್ಕೆ ಬರೋಣ. ಈಗ ನಿನ್ನ ಮಗ, ನಿನಗೆ ಕೊರತೆ ಏನಮ್ಮ? ಏನಿದೆ ನನ್ನ ಮಗನಿಗೆ ಕೊರತೆ ಅಂತ ಹೇಳಿದ್ರೆ ಏನು ಹೇಳ್ತೀಯ? ಯಾವ ವಿಷಯದಲ್ಲಿ ಬೇಕು? ವಿಷಯದಲ್ಲಿ ಅಂದ್ರೆ ಮದ್ವೆ ಬಗ್ಗೆ ಗುರುಜಿ. ಅಮ್ಮ ಮದ್ವೆ ಇನ್ನ ಆಗಿಲ್ಲ. 34 ವರ್ಷ ಆಗ್ತಾ ಐತೆ. ಎಷ್ಟು ವರ್ಷ? 34ನೇ ವರ್ಷ ಇವಾಗ ಬಿದ್ದಿದೆ. ಈಗ ಮದುವೆ ಆಗಕ್ಕೆ ಏನು ಕಾರಣ? ನೀವೇ ತಡ ಮಾಡಿದ್ರಾ ಅಥವಾ ನಿಮ್ಮ ಮಗ ತಡ ಮಾಡ್ಕೊಂಡ ಅಥವಾ ಹೆಣ್ಣು ಸೆಟ್ ಆಗ್ಲಿಲ್ವಾ? ಏನು? ಎಣ್ಣೆ ಸೆಟ್ ಆಗ್ತಾ ಇಲ್ಲ ಗುರುಜಿ. ನಾವೇನೋ 4-5 ವರ್ಷದಿಂದ ನೋಡ್ತಾನೆ ಇದೀವಿ. ನಿಮಗೆ ಸೆಟ್ ಆಗ್ತಾ ಇಲ್ವಾ? ಹುಡುಗಿ ಮನೆಯವ್ರಿಗೆ ಸೆಟ್ ಆಗ್ತಾ ಇಲ್ವಾ? ಹುಡುಗಿ ಮನೆಯವರೇ ಒಪ್ಕೊಳ್ಳೋಣ ಗುರುಜಿ. ಓಕೆ. ಈಗ ನೀವು ಒಪ್ಪಿದ್ದೆಲ್ಲೂ ಆಗಿಲ್ವಾ? ನಾವು ಮಾಡ್ಕೋತೀವಿ ಅಂತ ನೀವೆಲ್ಲೂ ಒಪ್ಕೊಂಡಿಲ್ವಾ? ನೀವು ಒಪ್ಕೊಂಡಿದ್ದೀರಾ, ಅವ್ರು ಒಪ್ತಾ ಇಲ್ಲ? ನಾವು ಒಪ್ಕೊಂತಾ ಇದೀವಿ ಗುರುಜಿ. ನೋಡ್ಬಿಟ್ಟು ಅವ್ರು ಒಪ್ಕೊಳಕ್ ರೆಡಿ ಇಲ್ಲ. ಓಕೆ. ಈಗ ನಿಮ್ಮ ಮಗ ಮಾತಾಡೋದು, ಕುತ್ಕೊಳ್ಳೋದು ಚೆನ್ನಾಗಿದೆ ಅನ್ಸುತ್ತಾ? ನಿಮ್ಮ ಮಗ 2 ವಿಚಾರದಲ್ಲಿ ಕೇಳ್ತೀನಿ ನಾನು. ಕರೆಕ್ಟಾಗಿ ನೇರವಾಗಿ ಕೂತ್ಕೊಳ್ತಾನೆ, ನಂಬರ್ 1. ಮಾತನ್ನ ಸ್ಪೀಡಾಗಿ ಮಾತಾಡ್ತಾನೆ, 2ರಲ್ಲಿ ಯಾವುದಿದೆ? ಕುತ್ಕೊಳ್ಳೋದು ಸ್ವಲ್ಪ ಬಕ್ಕೊಂಡೆ ಓಡಾಡೋದು, ಬಕ್ಕೊಂಡೆ ಅಲ್ಲಮ್ಮ, ಕುತ್ಕೊಳ್ಳೋದು. 34 ವರ್ಷದಿಂದ ನೀವು ತಾಯಿ ಮಗನ ಬೆಳೆಸಿದ್ದೀರಾ. ಎಂಥ ಎತ್ತರಪ್ಪ, ಎಂಥ ಮಗಳನ್ನು ಎತ್ತಳ ತಾಯಿ ಅಂತ ಹೇಳ್ಬೇಕು ನಾನೀಗ. ಬರೀ ಮಕ್ಕಳಿಗೆ ಮದುವೆ ಮಾಡೋದು, ಓದಿಸೋದು 2 ಅಪ್ಪ ಅಮ್ಮನಿಗೆ ಬೇಕಾಗಿರೋದು ಅಂತ ನನ್ನ ಪ್ರಶ್ನೆ. ಇದೆರಡೇನಾ? ಒಂದು ಓದಿಸೋದು, ಇನ್ನೊಂದು ಮದುವೆ ಮಾಡಿ ತಳ್ಳಿಬಿಡೋದು. ಆ ಕಡೆ ತಳ್ಳೋದು, ಇದು ಮದುವೆ ಮಾಡೋದಲ್ಲ. ಮದುವೆ ಮಾಡಿ ತಳ್ಳಿಬಿಡೋದು. ಹೆಂಗ ಹೋಗ ಆ ಕಡೆ. ನಮ್ಮಪ್ಪ ನನಗೂ ಹಂಗೆ ಮಾಡ್ದ, ನಿನಗೆ ನಾನು ಹಂಗೆ ಮಾಡ್ತೀನಿ, ಹೋಗ ಆ ಕಡೆ. ಏನಮ್ಮ ಇದು ಸಂಸ್ಕಾರ ನಮ್ಮ ದೇಶದ್ದು? ನಿಮ್ಮ ಕರ್ತವ್ಯ ಏನು? ಅಪ್ಪ ಅಮ್ಮನ ಕರ್ತವ್ಯ ಏನು? ಮದುವೆ ಅಂತ ಹೇಳೋದಕ್ಕೆ ನಿಮಗೆ ಆ ಮಕ್ಕಳಿಗೆ ನೀವೇನು ಕೊಟ್ಟಿದ್ದೀರಾ? ಇವರಿಗೆ ಹೆಣ್ಣು ಸೆಟ್ ಆಗ್ತಾ ಇಲ್ಲ ಅನ್ನೋ ಒಂದು ಕೊರತೆಯಿಂದ ನಿಜವಾಗಲೂ ಅವನಿಗೆ ಮದುವೆ ಆಗದೆ ಇರೋದು ಭಾರಿ ಒಳ್ಳೆಯದು. ಎಲ್ಲೂ ಸಣ್ಣ ಹೆಣ್ಣು ಸೆಟ್ ಆಗದೆ ಇರೋದು ತುಂಬ ಒಳ್ಳೆಯದು ನನ್ನ ಪ್ರಕಾರ. ಯಾಕೆ ಅಂತ ಕೇಳು. ಏನು ಕಾರಣ ಇರ್ಬೋದು? ಅಮ್ಮ, ಅವನಿಗೆ ಮಂಡಿ ನೋವು ಅಂತಕ್ಕಂಥದ್ದು ಒಂದು. 2ನೇದು ಉಸಿರಾಟ ಚೆನ್ನಾಗಿದೆ, ಗೊತ್ತಾ ನಿಂಗೆ ಅಮ್ಮ? ಉಸಿರಾಟ ಪ್ರಾಬ್ಲಮ್ ಇದೆ ಗುರು. ಹಂಗಿದ್ದ ಮೇಲೆ ಯಾಕಮ್ಮ ಇನ್ನೊಂದು ಹುಡುಗಿ ತಂದು ತಲೆ ಮೇಲೆ ಕಲ್ಲು ಹಾಕ್ಬಿಟ್ಟು ಇವನಿಗೆ ಏನಾದ್ರು ವ್ಯತ್ಯಾಸ ಆಗೋದು ಬೇಡ. ಅಕಸ್ಮಾತ್ ತೊಂದರೆ ಆದರೆ ಮದುವೆ ಮಾಡೋಕ್ಕೆ ದುಡ್ಡು ಖರ್ಚು, ಇನ್ನೊಂದು ಮನೆ ಹುಡುಗಿ ತಂದು ಆ ಮನೆ ನಿಮ್ಮ ಮನೆಗೆ ಒಂದು ಶಾಪ, ನಿಮ್ಮ ಮಗನ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಕೈಲಿ ಅಂದರೆ ಏನಕ್ಕಮ್ಮ ಮದುವೆ ಮಾಡ್ತೀರಾ ತಾಯಿ? ನಿಮ್ಮಂಥ ತಂದೆ ತಾಯಿಗಳು ಭಾರತ ದೇಶದ ಇತಿಹಾಸದಲ್ಲಿ 90% ಮಕ್ಕಳು ತಲೆ ಮೇಲೆ ಕಲ್ಲು ಹಾಕ್ತಾ ಇದ್ದಾರೆ. ಬರೀ ಮದುವೆ ಮಾಡೋದು ಒಂದೇ ಸರಿ ಅಂತ ತಿಳ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಯಾವ ಅರ್ಹತೆ ಇದೆ ಹೆಣ್ಣು ಗಂಡಿಗೆ ಮದುವೆ ಮಾಡ್ತೀರಾ? ಇರಬೇಕಾ ಬೇಡ? ಬೇಕು ಬೇಕು. ಮದುವೆ ಅರ್ಹತೆ ಇಲ್ಲದೆ ಹೆಣ್ಣು ಗಂಡಿಗೆ ಮದುವೆ ಮಾಡೋಕ್ಕೆ ನಿಮಗೆ ಅಧಿಕಾರ ಯಾರು ಕೊಟ್ಟರು ಅಂತ ನಾನು ಕೇಳ್ತಾ ಇಲ್ಲ, ಭಗವಂತ ಯೋಚನೆ ಮಾಡ್ತಾವನೆ. ಇಷ್ಟು ದುರ್ದೈವದಲ್ಲಿ ಈ ಜನಗಳು ಈ ಥರ ಇದ್ದಾರಲ್ಲ ಅಂಥೇಳಿ ಈ ಭೂಮಿ ತಾಯಿ ಯೋಚನೆ ಮಾಡ್ತಾ ಇದ್ದಾಳೆ. ಯಾರು ಮದುವೆ ಆಗಿರೋ ವಯಸ್ಸಿಗೆ ತಕ್ಕಂತೆ ಅವರು ಮಲಗಿ ಕಣ್ಣೀರು ಹಾಕಿದ್ರೆ ಈ ಭೂಮಿ ತಾಯಿ ನಿಮಗೆ ಶಾಪ ಕೊಡ್ತಾಳೆ. ಯಾರ ಮನೆಯಲ್ಲೂ ನೆಮ್ಮದಿ ಇರಲಿಕ್ಕೆ ಸಾಧ್ಯ ಇಲ್ಲ. ಸಮಯಕ್ಕೆ ಸರಿಯಾಗಿ ಯಾರ ಮನೆಯಲ್ಲಿ ಮದುವೆಗಳು ನಡೀತಾ ಇಲ್ವೋ ಆ ಮನೆ ಶಾಪಗ್ರಸ್ತ ಮನೆಯಾಗೇ ಇರುತ್ತೆ. ಆ ಮನೆ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಮಯಕ್ಕೆ ಸರಿಯಾಗಿ ಮದುವೆ, ಇದೇ ಭಗವತ್ ಪ್ರಸಾದ. ನೀವು ನಡ್ಕೊಂಡು ಬಂದೋ ರೀತಿ ಚೆನ್ನಾಗಿದ್ದರೆ ಹೆಣ್ಣಿಗಾಗಲಿ ಗಂಡಿಗಾಗಲಿ ಆ ವಯಸ್ಸು ಕರೆಕ್ಟಾಗಿ ಮದುವೆ ಆಗತ್ತೆ. ನೀವು ಹುಡ್ಕೋದು ಬೇಕಾಗಿಲ್ಲ, ಪೂಜೆ ಮಾಡಿಸೋದು ಬೇಕಾಗಿಲ್ಲ, ಶಾಂತಿ ಮಾಡಿಸೋದು ಬೇಕಾಗಿಲ್ಲ. ಆದರೆ ನಾವು ಮಾಡ್ತಾ ಇರೋದು ಏನು ಅಂದರೆ ನನ್ನ ಮಗಳಿಗೆ ಒಳ್ಳೆ ಕಡೆ ಹುಡುಕ್ತೀವಿ ಅಂತಿರಲ್ಲ, ಇದು ಭಗವತ್ ಪ್ರಸಾದ ಮದುವೆ ಅಲ್ಲ, ನಿಮ್ಮ ದುರಹಂಕಾರದ ಪರಮಾವಧಿ. ಒಳ್ಳೆ ಹುಡುಗಿ ಹುಡುಕ್ತೀನಿ ಸಿಕ್ಕಲ್ಲ, ಒಳ್ಳೆ ಹುಡುಗನ ಹುಡುಕ್ತೀನಿ ಸಿಕ್ಕಲ್ಲ. ಕಾರಣ ನೀವು ಒಳ್ಳೆಯದಕ್ಕೆ ನೀವೇನು ಮಾಡಿಕೊಂಡೇ ಇಲ್ಲ, ಮಕ್ಕಳಿಗೇನು ಹೇಳ್ಕೊಟ್ಟಿಲ್ಲ, ಅದಕ್ಕೆ ನಿಮ್ಗೆ ಒಳ್ಳೆ ಸಿಕ್ಕಲ್ಲ. ಸಿಕ್ಕದ್ದು ಉಳಿಯಲ್ಲ, ಕಿತ್ಕೊಂಡು ಹೋಗುತ್ತೆ. ನೀವು ಶಾಸ್ತ್ರ ಕೇಳಿದ್ರು ಅಷ್ಟೇ, ಶಾಂತಿ ಮಾಡಿದ್ರು ಅಷ್ಟೇ, ನೀವೇನೇ ಮಾಹಿತಿ ಕೊಟ್ಟರು ಅಷ್ಟೇ, ಏನು ಮಾಡಬೇಕದು ಮಾಡಿಲ್ಲ. ಇವತ್ತು ಪ್ರಪಂಚದಲ್ಲಿ ಎಲ್ಲರೂ ಇದನ್ನೇ ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಒಳ್ಳೆಯದು ಕೆಟ್ಟದ್ದು ಅಂತ ಯಾರು ಅಂತಾರೋ ಅವ್ರಿಗೇನು ಗೊತ್ತಿಲ್ಲ ಪ್ರಪಂಚದಲ್ಲಿ ಅಂತ. ಪ್ರಪಂಚದಲ್ಲಿ ಪ್ರತಿ ಕ್ಷಣವೂ ಒಳ್ಳೆಯದೇ, ಕೆಟ್ಟದ್ದು ಇಲ್ಲ. ಇದನ್ನು ಹೇಳ್ತಾ ಇರೋರು, ಶಾಸ್ತ್ರ ಹೇಳೋರು ಟೋಪಿ ಹಾಕ್ತಾ ಇದ್ದಾರೆ. ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಈಗ ಮೂಡ್ ಬರ್ತಾ ಇದೆ, ಇದು ರಾಜಯೋಗ ಇದೆ.
ಇದೆಲ್ಲ ಅವ್ರು ಹಾಕ್ತಿರೋ ಟೋಪಿ. ನೀವು ಯಾಕೆ ಟೋಪಿ ಹಾಕ್ಕೊಳ್ತೀರ ಹೋಗಿ? ಅಮ್ಮ ನಿನ್ಗೆ ಅರ್ಥ ಆಯ್ತಾ ಹೇಳಿದ್ದು? ಬೇಜಾರಾಯ್ತಾ? ಬೇಜಾರೇನಿಲ್ಲ. ನಿಜವಾಗ್ಲೂ ನಿಮ್ಮ ಮಗನ ಆರೋಗ್ಯ ಉಸಿರಾಟ ಸರಿ ಹೋಗಬೇಕು ಅಂದರೆ ನಿಮ್ಮ ಮಗನ ಎತ್ತರ ಎಷ್ಟಿದೆ, ಅವನ ತೂಕ ಎಷ್ಟಿದೆ ಮೊದಲು ಚೆಕ್ ಮಾಡಿ. ಅಕಸ್ಮಾತ್ ಏನಾದ್ರು ನಮಗೆ ಫೋನ್ ನಂಬರಲ್ಲಿ ಬರ್ತಾ ಇದೆಯಲ್ಲ, ಅಲ್ಲಿ ನಮ್ಗೆ ಫೋನ್ ಮಾಡಿ ಅವನ ಕತೆ ಎಷ್ಟು ಅನುಭವಿಸ್ತಾ ಇದ್ದಾನೆ, ಅವ್ನು ನಿದ್ದೆ ಮಾಡೋಕ್ಕಾಗ್ತಾ ಇದೆಯಾ, ಊಟ ಮಾಡೋಕ್ಕಾಗ್ತಾ ಇದೆಯಾ, ನೆಮ್ಮದಿಯಾಗಿರೋಕ್ಕಾಗ್ತಾ ಇದೆಯಾ ಹೇಳ್ಕೊಡ್ತೀನಿ. ತಿಳ್ಕೊಳ್ಳಿ. ಫಸ್ಟು ಮದುವೆ 6 ತಿಂಗಳು ಲೇಟ್ ಮಾಡಿ ನಿಮ್ಮ ಮಗನ ಸರಿ ಮಾಡಿ ಮೊದಲು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಭಾಗ್ಯಮ್ಮ, ಕರೆ ಮಾಡಿದ್ದಕ್ಕಾಗಿ. ಗುರುಜಿನ ಜ್ಞಾನ ಸಂಪಾದನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಮುಂದಿನ ಭಾಗವನ್ನು ಮುಂದುವರಿಸಿ. ಈಗ ವಿಚಾರ, ಲಕ್ಷ್ಮಿಗೆ ಆಭರಣ ಯಾವುದು ಅಂದರೆ ಯಾರ ನಿರೀಕ್ಷೆ ಮಾಡೋಕ್ಕಾಗತ್ತೆ ನಮ್ಮ? ಇಲ್ಲ. ಗೆಜ್ಜೆ ವಸ್ತ್ರ ಅಂತ. ಯಾಕೆಂದರೆ ಕಾಸು ಕಮ್ಮಿ ಅಲ್ಲಮ್ಮ ಅದು. ಇಲ್ಲಿ ನಮಗೆ ದುಬಾರಿ ದುನಿಯಾ ಇದು. ಹೌದು. ಜಾಸ್ತಿ ದುಡ್ಡು ಕೊಟ್ಟರೆ ಕ್ಲಾಸ್ 1 ಆಗಿದೆ ಅಂತ. ಹಂಗೆ ತಾನೇ ಮಾಡೋದು. ಹೌದು. ಅದಕ್ಕೋಸ್ಕರವಾಗಿ ಯಾರ ಮನೆಯ ಬಾಗಿಲಲ್ಲಿ ಗೆಜ್ಜೆ ವಸ್ತ್ರ ಇದೆ ದಯವಿಟ್ಟು ನೋಡ್ಕೊಳ್ಳಿ. ನಿಮ್ಮ ಮನೆಗಳು ಕೂತ್ಕೊಂಡು ಹೊಸಲಿಗೆ ಮಹಾಲಕ್ಷ್ಮಿ ಅಂತಕ್ಕಂಥ ಪಟ್ಟ ನೀವು ಕಟ್ಟಿಲ್ಲ. ನಿಮ್ಮ ಮನೆಯ ಹೊಸಲಿಗೆ ನೀವು ಮಹಾಲಕ್ಷ್ಮಿ ಅಂತ ಒಪ್ಕೊಂಡೇ ಇಲ್ಲ. ಏನೋ ಯಾರು ಬಂದ್ರೆ ಅನ್ಕೋತಾರಲ್ಲ ಅಂತ ಅರ್ಶಿನ ಕುಂಕುಮ ಬಳಿತೀರಾ. ಏನು ಮಾಡೋದು? ಬಳಿಯೋದು. ಅದು ಬಳಿಯೋದಲ್ಲ, ಹಚ್ಚುವುದು ಅಲ್ವಾ? ನಾವು ಹೊಸಲಿಗೆ ಅರಿಶಿನ ಕುಂಕುಮ ಹಚ್ಚಬೇಕು ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನಾವು ತಿಳ್ಕೊಂಡಿದ್ದೀವಿ ಅಂತ ಮೊದಲು ತಿಳ್ಕೋಬೇಕು. ಎರಡನೇದಾಗಿ ಹೊಸ ವಿಷಯ ಅಂತ ಅನ್ಕೋಬೋದು. ವಿಚಾರ ಹೇಳ್ಕೊಡ್ತೀನಿ. ನಮ್ಮ ಗೋಡೆ ದಪ್ಪ ಎಷ್ಟು? 9 ಇಂಚು. ಹೌದಾ? ಈ 9 ಇಂಚು ನವಗ್ರಹಗಳನ್ನು ನಾವು ಆಚರಣೆಗೆ ತಂದಿದ್ದೀವಿ. 9 ನವಗ್ರಹಗಳು ಇದೆ ಅಂತ. ಅದಕ್ಕೆ 9 ಇಂಚು ಗೋಡೆ, ಅದರಲ್ಲಿ 8 ಇಂಚು ಬಂದ್ಬಿಟ್ಟಿದೆ ಸದ್ಯಕ್ಕಿರಲಿ. 9 ಇಂಚು ಗೋಡೆಗೆ 9 ಇಂಚೇ ಬಾಗಿಲು ನಿಲ್ಲಿಸಬೇಕು ಅಂತ ನಮ್ಗೆ ಗೊತ್ತಿದೆಯಾ? ಬಡತನದ ಬಾಗಿಲನ್ನು ನಿಲ್ಲಿಸೋರೆ 4.25 ಇಂಚಿಂದು. ಆ ಕಡೆ ಇಷ್ಟು ಗ್ಯಾಪು, ಈ ಕಡೆ ಇಷ್ಟು ಗ್ಯಾಪು, ಮಧ್ಯದಲ್ಲಿ ವಾಸ್ಕಾಲು. ಇದು ಬಡತನದ ಅಂಗಹೂನ ಬಾಗಿಲು. ಅಂದರೆ ಮಹಾಲಕ್ಷ್ಮಿ ಅಲ್ಲ, ಜ್ಯೇಷ್ಠಾಲಕ್ಷ್ಮಿ. ಬರದೇ ಇರೋದು ಬರಬಾರ್ದು ರೋಗ ಬರಲಿ, ಬರಬಾರ್ದೇ ಇರತಕ್ಕಂಥ ಸಮಸ್ಯೆ ಬರಲಿ ಅಂತ ಕೆಲವು ಬೇಜಾರಾಗಿ ಬೈತಾರಲ್ಲಮ್ಮ. ಹಂಗೆ ಬಡತನದ ಬಾಗಿಲನ್ನ ಇಟ್ಕೊಂಡು ಶ್ರೀಮಂತಿಗೆ ಬರಬೇಕು ಅಂತ ಲಕ್ಷ್ಮೀ ಪೂಜೆ ಮಾಡ್ತೀನಿ ಅಂದರೆ ನಿಮ್ಮ ಮನೆ ಬಾಗಿಲುಗಳು ದಯವಿಟ್ಟು ನೋಡ್ಕೊಳ್ಳಿ. ನಮ್ಮ ಕನ್ಸ್ಟ್ರಕ್ಷನ್ ಮಾಡಿಸಿದಂಥ ಮನೆ ಬಿಟ್ಟು ಪ್ರಪಂಚದ ಯಾವುದೇ ಮನೆಯನ್ನು ಎಲ್ಲ ಬಡತನದ ಬಾಗಿಲೇ ನೀವು ಇಟ್ಕೊಂಡಿರೋದು. ಅದಕ್ಕೆ ಬಡತನದ ಬಾಗಿಲಿಂದ ಗಂಡನಿಗೆ ಬಡತನ, ಮಕ್ಕಳಿಗೆ ಬಡತನ, ನಿಮ್ಮ ಆರೋಗ್ಯದಲ್ಲಿ ಬಡತನ. ನೀವು ಪೂಜೆ ಮಾಡಿ 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 ಲೋ BP ಬರೆಸ್ಕೊಂಡು ಡಾಕ್ಟರ್ ಹೋಗಿ ಜೀವನ ಎಲ್ಲ ಅನುಭವಿಸ್ತಾ ಇದ್ದೀರಾ ಅಂದರೆ ಲಕ್ಷ್ಮಿ ಅಂತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ನಾವು ತೊಗೊಂಡ್ಬಿಟ್ಟಿದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ. ಈ ಸತ್ಯ ನಾವು ಯಾವಾಗ ತಿಳ್ಕೊಳ್ಳೋದು? ಮನೆ ಬಾಗಿಲು ಎಷ್ಟು ಪ್ರಮಾಣ ಇರಬೇಕು ಅಂತ ಇನ್ನೂ ಗೊತ್ತಿಲ್ವಲ್ಲಮ್ಮ. ಮನೆ ಕಟ್ಟಿಸ್ತಾ ಇದ್ದೀವಿ, ಕೋಟಿಗಟ್ಟಲೆ ಅದು ಖರ್ಚು ಮಾಡಿ. ಅರೆ ಮೇನ್ ಡೋರಲ್ಲಿ ಏನಿದೆ? ಮಹಾಲಕ್ಷ್ಮಿ ಕೂತಿರ್ತಾರೆ. ವರಮಹಾಲಕ್ಷ್ಮಿ ಅಜ್ಜ ಪೂಜೆ ಮಾಡಿದ್ರಮ್ಮ, ಎಲ್ಲ ತಗೊಂಡು ದೇವ್ರ ಮೇಲೆ ಕೂರಿಸೋದು. ಹೊಸಲ ಮೇಲೆ ಕಳಶ ಇಟ್ಟು ಪೂಜೆ ಮಾಡಿ ನಂತರ ಮನೆಗೆ ತಗೊಂಡೋಗ್ಬೇಕು. ಇಲ್ಲ, ಡೈರೆಕ್ಟಾಗಿ ಇವರು ಕಟ್ಸಿರೋ ದೇವ್ರ ಮನೆಗೆ ತಗೊಂಡೋಗಿ ಲಕ್ಷ್ಮಿ ಕೂರಿಸ್ಬಿಟ್ಟು ಇವ್ರು ಹೇಳಿದ ತಕ್ಷಣ ಬಂದು ಕೂತ್ಕೊಂಡ್ಬಿಡ್ತಾರೆ ಅಲ್ಲಿ. ಅಂದರೆ ನಾವು ಎಷ್ಟು ಹಿಂದೆ ಇದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡೋದು ಅಲ್ವಾ? ಹಾಗಾಗಿ ಇಲ್ಲಿ ನಾವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ತಿಳ್ಕೊಳ್ಬೇಕಾಗಿರ್ತದ್ದು ಏನಪ್ಪ ಅಂದರೆ, ನಮಗೆ ಶ್ರೀಮಂತಿಕೆಯ ಲಕ್ಷ್ಮಿಯನ್ನು ನಮ್ಮ ಮನೆಯ ಬಾಗಿಲಲ್ಲಿ ಇಟ್ಕೋಬೇಕು ಅಂದರೆ ದಪ್ಪಾಗಿ ದುಂಡಾಗಿ ಖುಷಿಯಾಗಿ ಗೋಡೆ ತುಂಬ ಬಾಗಿಲು ಕುತ್ಕೊಂಡ್ರೆ ರೀ ಶ್ರೀಮಂತರ ಮನೆ ಆಗತ್ತೆ. ಗೋಡೆ ತುಂಬ ಬಾಗಿಲು ಕುತ್ಕೋಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತು? ಯಾವ ಇಂಜಿನಿಯರ್ಗೆ ಗೊತ್ತು? ಯಾವ ಮೇಸ್ರಿಗೆ ಗೊತ್ತು? ಯಾವ ಪೂಜಾರಿಗೆ ಗೊತ್ತು? ಯಾವ ಶಾಸ್ತ್ರಜ್ಞರಿಗೆ ಗೊತ್ತು? ಇಲ್ಲ. ಅದೇನಾದ್ರು 1 ಇಂಚ್ ಏನಾದ್ರು ಶಿಂಕ್ ಆದರೆ, ಅದರಲ್ಲಿ ಬೇರೆ ಇನ್ನೊಂದು ಸಮಸ್ಯೆ ಏನು ಅಂದರೆ, ಹಾಲಿರುವ ಮರದ ಅಂದರೆ ಬೇವಿನ ಮರದ ಹಾಕೊಂಡ್ಬಿಡ್ತಾರೆ. ಬೇವು ದೇವರು ಅಂತ ಒಪ್ಕೊಂಡಿದ್ದೀವಿ. ಇವನು ಬೇವಿನ ಮರದ ವಾಸ್ಕಾಲ ಹಾಕ್ಬಿಟ್ಟು ಮಾಂಸ ಹಿಡ್ಕೊಂಡು 1.5 kg ಒಳಗೆ ತಗೊಂಡೋದ್ರೆ ಮನೆಗೆ ಒಂದು ದೊಡ್ಡ ಶಾಪ. ಯಾರು ಬೇವಿನ ಮರದಲ್ಲಿ ವಾಸ್ಕಾಲ್ ಮಾಡಬೇಕು ಅಂತ ಯಾವ ವರ್ಣದವರಿಗೆ ಬೇಕದು? ಬ್ರಾಹ್ಮಣೋತ್ತಮರ ಮನೆಗೆ ಹಾಕೋಬೋದು, ದೇವಾಲಯಕ್ಕೆ ಹಾಕೋಬೋದು. ವಾಸ ಮಾಡೋ ಮನೆಗೆ ಬೇವಿನ ಮರದ್ದು ಸ್ವಾಮಿ ಭಾರಿ ಗಟ್ಟಿಯಾಗದೆ ಅಂತ ದೊಡ್ಡ ಮರ ಕುಯ್ಸ್ಬಿಟ್ಟು ಹಾಕ್ಬಿಟ್ಟೆ ಅಂತಾನೆ. ಅಂದರೆ ಹಾಲು ಬರುವಂಥ ಮರವನ್ನು ಯಾವ ಮನೆಗೆ ಸೇರಿಸ್ತಾರೋ ಆ ಮನೆಗೆ ಭೂತ ಬಾಧೆ. ಇದ್ಯಾಕೋ ಇದಕ್ಕಿದ್ದಂಗೆ ಲೈಟು ಒಡೆದೋಯ್ತು ಹತ್ಕೊಂಡು, ಪ್ಲೇಟು ಮೇಲಿಂದ ದೊಪ್ಪಂತ ಬೀಳ್ತು, ನನಗೆ ಗೊತ್ತಾಗಲಿಲ್ಲ ಯಾಕೆ ಬೀಳ್ತು ಅಂತ. ಪಾತ್ರೆಗಳು ಒಂದೇ ಸಲ ಬೀಳ್ತದೆ, ಭೂತ ಬಂಗಲೆ ಆಗುತ್ತೆ ಮನೆ. ಮಲಗಿದ್ರೆ ದಡ ಅಂತ ಶಬ್ದ. ಯಾರದು ಬಾಗಿಲು ತೆಗಿ? ಯಾರೂ ಇಲ್ಲ. ಯಾಕಿದು? ಓ ಯಾರೋ ಮಾಡ್ಸವ್ರೆ, ಇಲ್ಲ ದೆವ್ವ ಸೇರ್ಕೊಂಡೈತೆ. ಅಂದರೆ ಮನೆಯ ಬಾಗಿಲನ್ನು ಯಾವ ರೀತಿ ನೀವು ಗುರುತಿಸ್ತೇ ಇದ್ದಾಗ ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ಬೇಕಾ? ಚೂ ಮಂತ್ರ ಮಾಡವ್ರೆ ಅನ್ಕೋಬೇಕಾ?
ನೀವೇನೇನು ಅನ್ಕೋತಿರೋ ಎಲ್ಲ ಅಲ್ಲೇ ಇರುತ್ತೆ ನಿಮ್ಮ ಬಾಗಿಲಲ್ಲಿ. ಆದರೆ ಬಾಗಿಲಿಗೆ ಮರ ಯಾವುದಿರಬೇಕು, ಮರದ ದಪ್ಪ ಎಷ್ಟಿರಬೇಕು, ಬಾಗಿಲ ಅಗಲ ಎಷ್ಟಿರಬೇಕು, ಬಾಗಿಲಲ್ಲಿ ಎತ್ತರ ಎಷ್ಟಿರಬೇಕು, ಈ ಸತ್ಯ ತಿಳ್ಕೊಂಡ್ರೆ ಪೂಜೆ ತನ್ನಷ್ಟಕ್ಕೆ ತಾನೇ ಮಾಡ್ಕೊಳತ್ತಂತೆ. ಮಹಾಲಕ್ಷ್ಮಿ ತನ್ನಷ್ಟಕ್ಕೆ ತಾನೇ ಪೂಜೆ ಮಾಡ್ಕೊಂಡು ಮನೆ ಪ್ರವೇಶ ಮಾಡ್ತಾರಂತೆ ಆ ಕ್ರಮವನ್ನು ಅನುಸರಿಸಿದಾಗ. ಗುರುಜಿ ದಾವಣಗೆರೆಯಿಂದ ಗುರುನಾಥ್ ಅಂತ ಒಬ್ರು ಕರೆ ಮಾಡಿದ್ದಾರೆ, ಸ್ವೀಕರಿಸೋಣ. ನಮಸ್ಕಾರ ಗುರುನಾಥ್. ನಮಸ್ತೆ. ನಿಮ್ಮ ನಕ್ಷತ್ರ ತಿಳಿಸ್ಕೊಡಿ. ತುಲಾ ರಾಶಿ ವಿಶಾಖ ನಕ್ಷತ್ರ. ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ನಮಸ್ತೆ ಗುರುಜಿ. ನಾರಾಯಣ. ಹೇಳಿಪ್ಪ, ಎಷ್ಟು ವಯಸ್ಸು? 35 ಗುರುಜಿ. ಮದುವೆ ಆಯ್ತಾ? ಇಲ್ಲ ಗುರುಜಿ, ಮದುವೆ ಬಗ್ಗೆನೇ ಕೇಳಬೇಕಾಗಿತ್ತು. ಮದುವೆ ಆಗಬೇಕು ಅಂತನಾ, ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತನಾ? ಇಲ್ಲ ಗುರುಜಿ, ಮದುವೆ ಆಗ್ಬೇಕು ಅಂತ ನೋಡ್ತಾ ಇದೀವಿ, ಎಲ್ಲೂ ಆಗ್ತಾ ಇಲ್ಲ. ಈ ನೋಡ್ತಾ ಇದ್ದೀವಿ ಅಂದರೆ ಎಲ್ಲಿ ನೋಡ್ತೀರಮ್ಮ ಹೆಣ್ಣನ್ನ? ಹಾಂ, ಅಲ್ಲ ನೋಡ್ತಾ ಇದ್ದೀವಿ ಅಂದರೆ ಎಲ್ಲಿ ಸಿಗುತ್ತೆ ಹೆಣ್ಣು? ಬರ್ತಾರೆ, ಹಾಂ, ಅವರು ಬರ್ತಾರೆ, ನಾವು ಹೋಗ್ತೀವಿ, ಆಗ್ತಾ ಇಲ್ಲ. ಇಬ್ಬರು ಹುಡ್ಕೋದೆ ತಾನೆ. ಜೀವನದಲ್ಲಿ ಮನುಷ್ಯ ಯಾವತ್ತೂ ಹುಡ್ಕೋದು ಬಿಡೋಲ್ವ ಅಲ್ಲಿವರೆಗೂ ಮನುಷ್ಯ ಬುದ್ಧಿವಂತ ಆಗೇ ಇಲ್ಲ ಅಮ್ಮ. ಜೀವನದಲ್ಲಿ ಕೆಲಸ ಹುಡ್ಕೋದು, ನೆಮ್ಮದಿ ಹುಡ್ಕೋದು, ಹುಡುಗಿ ಹುಡ್ಕೋದು, ಹುಡುಗನ ಹುಡ್ಕೋದು, ಇದೇನ್ರಿ ಕರ್ಮ ಇದು? ಎಲ್ಲೂ ಇಲ್ಲ ರೀ ಇದು. ಯಾರು ಹುಡುಕ್ತಾರೋ ಅವರಷ್ಟು ದಡ್ರು ಪ್ರಪಂಚದಲ್ಲಿ ಇನ್ನೊಬ್ರು ಯಾರೂ ಇಲ್ಲ. ಹೌದು. ಹುಡುಕದೇ ಬರಬೇಕು, ಬಯಸದೇ ಬರಬೇಕು, ಇದು ಭಗವತ್ ಪ್ರಸಾದ. ಎಲ್ಲ ಹುಡ್ಕೋದೇ ಆಗೋಗೈತೆ ಕಣಮ್ಮ, ನಿಜ ಅಲ್ವಾ? ಮಲ್ಕೊಳ್ಳೋ ಜಾಗ ಹುಡುಕ್ತಾರೆ, ಇಲ್ಲಿ ಮಲ್ಕೊಳ್ಳ ಅಲ್ಲಿ ಮಲ್ಕೊಳ್ಳ, ಅಲ್ಲಿರಲ್ಲ ಇಲ್ಲಿರಲ್ಲ. ಅಂದರೆ ನಾವು ಯಾವುದ್ರಲ್ಲೂ ಬರೀ ಅನುಮಾನದಲ್ಲೇ ಬದುಕ್ತಾ ಇದ್ದೀವಿ ಅಲ್ಲ, ಕ್ವಾಲಿಟಿಯಾಗಿ ಬದುಕೋದು ಯಾವಾಗ? ಬದುಕಕ್ಕೆ ಸಾಧ್ಯನೇ ಇಲ್ಲ. ಓಕೆ, ವಿಷಯಕ್ಕೆ ಬರೋಣ. ನಿಮ್ಮ ವಿದ್ಯಾಭ್ಯಾಸ ಎಷ್ಟು, ಏನು ಓದಿದ್ದೀರಾ? PUC ಆಗಿದೆ ಗುರುಜಿ. PUC ಏನು ಮಾಡ್ತಾ ಇದ್ದೀರಾ? ವ್ಯವಸಾಯ, ಅಗ್ರಿಕಲ್ಚರ್ ಮಾಡ್ತಾ ಇದ್ದೀವಿ. ನಿಮ್ಮ ತಂದೆನೇ ವ್ಯವಸಾಯ. ಓಕೆ. ಆರೋಗ್ಯವಾಗಿರೋದ್ರ ಲೆಕ್ಕ ಹಾಕಿದ್ರೆ ನಿಮ್ಮ ತಾಯಿ ಆರೋಗ್ಯವಾಗಿದ್ದಾರಾ, ನಿಮ್ಮ ತಂದೆ ಆರೋಗ್ಯವಾಗಿದ್ದಾರಾ? ನಮ್ಮ ತಂದೆ ಆರೋಗ್ಯವಾಗಿದ್ದಾರೆ. ನಿಮ್ಮ ಅಮ್ಮನಿಗೆ? ಅಮ್ಮಗೆ ಹಾಗೆ ಕಾಯಿಲೆ ಆಗುತ್ತೆ, ಆಪರೇಷನ್ಗಳಾಗಿದ್ದಾವೆ ಎರಡು. ಎಷ್ಟು ವರ್ಷದಿಂದ ನಿಮ್ಮ ತಾಯಿ ಆರೋಗ್ಯ ಕೆಟ್ಟಿದೆ ಅಂತ ನಿಮ್ಮ ಮನ್ಸಿಗೆ ಬಂತು? ಈಗ ಒಂದು 4 ವರ್ಷದಿಂದ ಆರೋಗ್ಯ ಸರಿ ಇಲ್ಲ. ಅದಕ್ಕೆ ಏನು ಕಾರಣ ಅಂತ ತಿಳ್ಕೊಳ್ಳಿಲ್ವಾ? ಇಲ್ಲ ಗುರುಜಿ, ಗೊತ್ತಿಲ್ಲ. ಯಾಕೆ? ಟೈಮ್ ಇಲ್ವಾ, ಗೊತ್ತಾಗ್ಲಿಲ್ವಾ? ಟೈಮ್ ಇಲ್ಲ ಅಂತಲ್ಲ, ಯಾರು ಕೇಳಿದ್ರೆ ಏನು ನಿಮ್ಮ ಇದು ಸರಿ ಇಲ್ಲ, ನಿಮ್ದು ರಾಜಯೋಗ ಬರ್ಬೇಕು ಹಂಗೆ ಹಿಂಗೆ ಅಂತ ಹೇಳಿದ್ರೆ ಅಷ್ಟೇ ಗುರುಜಿ. ನಿಮ್ಮಂಗೆ ಯಾರು ಹೇಳಿಲ್ಲ. ನೋಡ್ತಾ ಇರ್ತೀವಿ ಪ್ರೋಗ್ರಾಮ್ನ. ರಾಜಯೋಗ ಯಾವಾಗ ಬರುತ್ತಂತೆ? ಅದೇ ಹೇಳ್ತಾರೆ ಗುರುಜಿ. ನಿಮ್ಮ ಹೆಸರೇನು ಹೇಳಿ? ನಿಮ್ಮ ಹೆಸರೇನು ಹೇಳಿ? ಗುರುನಾಥ್. ಗುರುನಾಥ್, ನೀವು ರಾಜಯೋಗ ಯಾವಾಗ ಬರುತ್ತೆ ಸ್ಪೆಷಲಾಗಿ ಸ್ವಲ್ಪ ಪೂಜೆ ಮಾಡಿಬಿಡಿ. ಅದೇನು ದುಡ್ಡು ಕೊಡ್ತೀನಿ ಅಂತ ಹೇಳ್ಬೇಕಿತ್ತು ಅವ್ರಿಗೆ. ಕೆಂಗೇರಿತಾವಾಯ್ತಾ, ಬಿಡ್ದಿತ್ತಾವಾಯ್ತಾ, ಕರ್ಕೊಂಬಂದ್ಬಿಡಿ. ಅದೇನಾಯ್ತು ದುಡ್ಡು ಕೊಟ್ಬಿಡ್ತೀನಿ ಅಂದರೆ ಕರ್ಕೊಂಬರೋರೇನೋ ಪಾಪ ಪೂಜೆಗೆ ಮಾಡಿಬಿಟ್ಟು. ಹಾಂ, ಅದಕ್ಕೆ ಅಲ್ಲ, ರಾಜಯೋಗ ಬರುತ್ತೆ ಅಂತ, ರಾಜಯೋಗ ಎಲ್ಲದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಬರುತ್ತೆ ಅಂತ ಹೇಳ್ಬಿಟ್ಟೆ ರಾಜಯೋಗ ಬಂದು ನಮ್ಮ ದೇಶಕ್ಕೆ ಇನ್ನೂ ರಾಜಯೋಗ ಬಂದಿಲ್ಲ, ಹೊಡೆದಾಡ್ತಾ ಇದ್ದಾರೆ ಅಲ್ಲಮ್ಮ. ಇನ್ನು ಮನುಷ್ಯನಿಗೆಲ್ಲ ರಾಜಯೋಗ ಬರುತ್ತೆ? ಆ ಹೇಳೋರಿಗೆ ರಾಜಯೋಗ ಬಂದಾಯ್ತು ಇರೋ ಅಂತ ನನಗೆ ಡೌಟು. ಹೇಳ್ತಾರಲ್ಲಮ್ಮ ರಾಜಯೋಗ ಬಂದೈತೆ ನಿನಗೆ ಬರ್ತದೆ ಅಂತ, ಅವರು ರಾಜಯೋಗ ಇದೆ ಅಂತ ನಾನು ಕೇಳ್ತೀನಿ. ಅಂದರೆ ನಮಗೆ ಗೊತ್ತಿಲ್ಲ, ನಮಗೆ ಬೇಕಿಲ್ಲ, ಇನ್ನೊಬ್ರಿಗೆ ಹೇಳ್ತೀವಿ, ಕಾಸು ಕೊಡಿ. ನಿಜ ಅಲ್ವಾ? ಹೌದು. ಸೊ ವಿಷಯಕ್ಕೆ ಬರೋಣ. ಇವಾಗ ನೀವು ವಾಸದ ಮನೆ ಎಷ್ಟು ವರ್ಷದ್ದು? ಒಂದು 70-80 ವರ್ಷದ್ದು ಗುರುಜಿ. ಯಾರು ನಿಮ್ಮ ತಂದೆ ಕಟ್ಸಿದ್ದಾ? ಅಲ್ಲ, ಅಜ್ಜರದು. ನಾವು ಮನೆಗೆ ಬಂದು ಆಪರೇಷನ್ ಮಾಡ್ತಿದ್ದೀವಿ ಗುರುಜಿ. ರಸ್ತೆ ಯಾವುದು ಮನೆಗೆ? ಪೂರ್ವ. ಬಾಗಿಲು ಪೂರ್ವಕ್ಕೆ ಗುರುಜಿ. ಓಕೆ. ನಿಮ್ಮ ಮನೆಗೆ ಸ್ಟೇರ್ಕೇಸ್ ಹಾಕಿದ್ದೀರಾ, ಮೆಟ್ಲು? ಇಲ್ಲ ಇಲ್ಲ ಹಾಕಿಲ್ಲ. ಇಲ್ಲ ಗುರುಜಿ. ಯಾವ ಊರು ನಿಮ್ಮದು? ನಮ್ದು ಚನ್ನಗಿರಿ ಹತ್ರ ಹಳ್ಳಿ, ಚಿಕ್ಕಗೊಂಗೂರು ಅಂತ. ಕಾಂಪೌಂಡ್ ಇದೆಯಾ ಮನೆಗೆ? ಇಲ್ಲ ಗುರುಜಿ. ಯಾಕೆ? ಕಾಂಪೌಂಡ್ ಏನಿಲ್ಲ ಗುರುಜಿ, ರೋಡ್ ಇದೆಯಲ್ಲ. ಅಲ್ಲಪ್ಪ, ನಾಲ್ಕು ದಿಕ್ಕಿಗೂ ರೋಡ್ ಇದೆಯಾ? ಇಲ್ಲ ಗುರುಜಿ. ಮತ್ತೆ ಕಾಂಪೌಂಡ್ ಯಾಕೆ ಹಾಕ್ಲಿಲ್ಲ? ಹಾಂ, ಅಕ್ಕಪಕ್ಕ ಮನೆ ಇದೆ ಗುರುಜಿ. ಅಂದರೆ ಜಾಯಿಂಟ್ ಆಗಿದೆಯಾ? ಒಂದು ಮನೆ ಜಾಯಿಂಟ್ ಇದೆ, ಒಂದು ಮನೆ ಜಾಯಿಂಟ್ ಇಲ್ಲ, ಗ್ಯಾಪ್ ಇದೆ. ಈ ಜಾಯಿಂಟ್ ಆಗಿರೋ ದಿಕ್ಕು ಯಾವುದು? ದಕ್ಷಿಣನಾ? ದಕ್ಷಿಣ. ಈಗ ನೋಡಿ, ನಿಮ್ಮ ಮನೆ 3 ಮೂಲೆ ಆಯ್ತಾ ಇಲ್ವಾ? 3 ಮನೆ ಆಯ್ತು. 3 ಮೂಲೆ ಇದೆಯಾ ಇಲ್ವಾ? ಈಗ ನಿಮ್ಮ ಮನೆ ನೋಡ್ಕೊಳ್ಳೋಣ. ಇದೆ ಗುರುಜಿ, 3 ಮನೆ ಇದೆ. ಒಂದು ಮನೆಗೆ ಎಷ್ಟು ಮೂಲೆ ಇರಬೇಕು? 4 ಮೂಲೆ. ಈಗ ನಿಮ್ಮ ಮನೆ ಎಷ್ಟೈತೆ? 3 ಇದೆ ಗುರುಜಿ. ಅಷ್ಟೇ. ದಿಕ್ಕಿಲ್ಲದ ಮನೆ, ದಿಕ್ಕಿಲ್ಲದ ಸಂಸಾರ. ಕೂತ್ಕೊಂಡು ಅಡುಗೆ ಮನೇಲಿ ಒಬ್ಬರು ಯೋಚನೆ ಮಾಡಿ, ಹಾಲಲ್ಲಿ ಕೂತ್ಕೊಂಡು ಒಬ್ಬರು ಯೋಚನೆ ಮಾಡಲಿ, ರೂಮಲ್ಲಿ ಕೂತ್ಕೊಂಡು ಒಬ್ಬರು ಯೋಚನೆ ಮಾಡಲಿ. ಇದೇ ತಾನೇ ನಿಮ್ಮ ಮನೆ? ಹೌದು ಗುರುಜಿ.
ಏನು ಕಣ್ಣ 35 ವರ್ಷ ಆಯ್ತಲ್ಲ ಅಣ್ಣ, ಏನು ಕರ್ಮಕ್ಕೆ ಮನೆಯಲ್ಲಿ ನಾವು ಸರಿ ಮಾಡಿಕೊಂಡು ತಿಳ್ಕೊಳ್ಳೋದು ಅನ್ನೋದು ಬೇಡವಾ? ಮದುವೆ ಮಾಡ್ಕೊಂಡ್ಮೇಲೆ ಚೆನ್ನಾಗಿರ್ಬೇಕಾ, ಓಡೋಗ್ಬಿಡ್ಬೇಕಾ ಹೆಂಡ್ತಿ? ಚೆನ್ನಾಗಿರ್ಬೇಕು ಗುರುಜಿ. ಎಲ್ಲಣ್ಣ ಇರ್ತಾಳೆ ಅವಳು, ಓಡೋಗ್ಬಿಡ್ತಾಳೆ. ಯಾಕೆ ಅಂದರೆ 3 ಮೂಲೆ ಮನೆಯಲ್ಲಿ ಸುಖ ಅನುಭವಿಸೋಕ್ಕೆ ನಿನಗೆ ಪುರ್ಸತ್ತಿಲ್ಲ. ಆಮೇಲೆ ಹೆಂಡ್ತಿ ಬಂದು ಏನು ಮಾಡೋದು? ಯೋಚನೆ ಮಾಡು. ನೀನು ಎಷ್ಟು ಓಡಾಡ್ತಾ ಇದೆಯಾ, ನೀನು ಓಡಾಡೋ ಅಷ್ಟಕ್ಕೆ ನಿನಗೆ ಎಷ್ಟು ಬೇಜಾರಾಗ್ತಾ ಇದೆ. ಹೌದು ಗುರುಜಿ, ಭಾಳ ಬೇಜಾರಾಗ್ತದೆ. ಬರೀ ಓಡಾಡೋಕ್ಕೆ ಹುಟ್ಬಿಟ್ಟ, 35 ವರ್ಷ ಕಳೆದ್ಬಿಟ್ಟಲ್ಲಣ್ಣ. ನೀನು ನಿಜಕ್ಕೂ ಹೇಳ್ತೀನಿ, ಚಾಲೆಂಜ್ ಮಾಡಿ ಮೊದಲು ನೀನು ತಿಳ್ಕೊಬೇಕಾಗಿರೋದು, ವಿಶಾಖ ನಕ್ಷತ್ರಕ್ಕೆ ತಿರುಗುವ ನಕ್ಷತ್ರ ಇದು, ತಿರುಗಿಸುವ ನಕ್ಷತ್ರ, ಅಲೆಮಾರಿ ನಕ್ಷತ್ರಕ್ಕೆ ಬೈಬೇಡ. ಆ ನಕ್ಷತ್ರದಲ್ಲಿ ಹುಟ್ಟಿದ್ದಕ್ಕೆ ಕಾರಣ ನಿಮ್ಮ ಅಮ್ಮನ ಮನೆ ಸ್ಟೋರಿ ಇದೆ, ನಿಮ್ಮ ತಾಯಿ ಮನೆ ಸ್ಟೋರಿ. ಆ ಸ್ಟೋರಿ ತಿಳ್ಕೊಬೇಕಂದ್ರೆ ನೀನು ಕುಂಡ್ಲಿ ತೊಗೊಂಬಂದು ತಿಳ್ಕೊಬೇಕು. ನಾನು ವಿಶಾಖ ನಕ್ಷತ್ರಕ್ಕೆ ಹುಟ್ಟುವುದಕ್ಕೆ ಏನೆಲ್ಲ ಸಮಸ್ಯೆಯಿಂದ ಬಂದಿದ್ದೀನಿ, ಇದಕ್ಕೆ ನಾನು ಯಾವ ರಸ್ತೆಯಲ್ಲಿ ಹೋದರೆ ಸಿಗುತ್ತೆ ಅಂದರೆ ಮನೆಯೂ ರಿಪೇರಿ, ನೀನೂ ರಿಪೇರಿ, ಮದುವೆನೂ ಚೆನ್ನಾಗಾಗತ್ತೆ. ಯೋಚನೆ ಮಾಡಬೇಡ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಬೇಜಾರಾಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಜಿ. ನೀನು 3 ಮೂಲೆಯನ್ನು ಸರಿ ಮಾಡೋವರೆಗೂ ನೀನು ಏನು ಮಾಡಿದ್ರು ಮತ್ತೆ ಕೋರ್ಟು ಸ್ಟೇಷನ್ನು ಗಲಾಟೆ ಆಗುತ್ತೆ. ಇನ್ ಕೇಸ್ ಅಕಸ್ಮಾತು ಅವಳಿಗೆ ಯಾರೋ ಲವ್ ಮಾಡಿಬಿಟ್ಬಿಟ್ಟು ಆ ಮದುವೆ ನೀನು ಮಾಡಿಕೊಂಡು ಆಮೇಲೆ ಅವಳು ಲವ್ ಮಾಡೋವಳೆ ನಿನಗೆ ಗೊತ್ತಾಗಿ ಈ ರಾಮಾಯಣ ನಡೆಯೋದೇ 3 ಮೂಲೆ ಮನೆಯಲ್ಲಿ. ಮದುವೆ ಆದಮೇಲೆ ಮೊದಲು ಆಗ್ಬಿಟ್ಟಿತ್ತಂತೆ, ಆಮೇಲೆ ಬಂದು ಮಾಡ್ಕೊಂಡ್ರಂತೆ. ಈ ಥರದ ಕೇಸಸ್ ಸಿಕ್ಕೋದು ನಿನಗೆ. ಹಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ. ಮೊದಲು ಮನೆ ಬಗ್ಗೆ ತಿಳ್ಕೊಂಡು ಆಮೇಲೆ ಮದುವೆ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ನೇತ್ರಾವತಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನೇತ್ರಾವತಿ. ನಮಸ್ಕಾರ ಮೇಡಮ್. ನಿಮ್ಮ ನಕ್ಷತ್ರ ತಿಳಿಸ್ಕೊಡಿ. ಅನುರಾಧ ನಕ್ಷತ್ರ. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ. ಹಲೋ. ಹಾಂ ಹೇಳಿ ಗುರುಜಿ. ನಾರಾಯಣ ಹೇಳಿಮ್ಮ. ಗುರುಜಿ, ನಂಗೆ ಆರೋಗ್ಯ ಸಮಸ್ಯೆ ತುಂಬಾ ಇದೆ, ಅದನ್ನ ಗುರುಜಿ ಕೇಳ್ಬೇಕು ಅಂತ. ಎಷ್ಟು ವಯಸ್ಸು ತಮಗೆ? 43 ಗುರುಜಿ. ಏನು ನಕ್ಷತ್ರ ಹೇಳಿದ್ರಿ? ಅನುರಾಧ ನಕ್ಷತ್ರ. ಯಾವ ವಾರ ಹುಟ್ಟಿದ್ದು ನೀವು? ಶುಕ್ರವಾರ ರಾತ್ರಿ 2:15 ಗುರುಜಿ. ಮಧ್ಯರಾತ್ರಿ 2:15. ಹಾ ಗುರುಜಿ, ನಾವು ಸ್ವಂತ ಮನೇಲಿ ಇದ್ವಿ. ಅದ್ಯಾಕೋ ತುಂಬಾ ಆರೋಗ್ಯ ಸಮಸ್ಯೆ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿದ್ವಿ. ಅದಕ್ಕೆ ಅಣ್ಣ ತಮ್ಮಂದ್ರೆ ಜೋನ್ಸ್ ಇತ್ತು ಮನೆ, ಅದಕ್ಕೆ ಚೇಂಜ್ ಮಾಡಿದ್ವಿ. ಬಾಡಿಗೆ ಮನೆ ಬಂದ ಮೇಲೂ ಮೇಲೆ ಹುಷಾರಿಲ್ಲ ಗುರುಜಿ. ಆಪರೇಷನ್ ಮೇಲೆ ಆಪರೇಷನ್ ಆ ಥರ. ಮದುವೆ ಆಯ್ತಾ? ಮದುವೆ ಆಗಿ 2 ಮಕ್ಕಳಿಗೆ. ಮಕ್ಕಳ ನಕ್ಷತ್ರ ಗೊತ್ತಾ? ಹಾ ಗೊತ್ತು. ಹೇಳಪ್ಪ. ಮಗಂದು ಮೂಲ ನಕ್ಷತ್ರ, ಮಗಳದು ಕೃತಿಕಾ ನಕ್ಷತ್ರ. ಮಗಳದ್ದು ಯಾವುದು? ಕೃತಿಕಾ ನಕ್ಷತ್ರ. ಕೃತಿಕಾ? ಹಾ ಕೃತಿಕಾ ನಕ್ಷತ್ರ. ನಿಮ್ಮ ಯಜಮಾನ್ ಏನು ಕೆಲಸ ಮಾಡೋದು? ಆಟೋ ಓಡಿಸ್ತಾರೆ ಡ್ರೈವಿಂಗ್ ಡಿಪಾರ್ಟ್ಮೆಂಟ್. ರಾತ್ರಿ ಮನೆಗೆ ಎಷ್ಟೊತ್ತಿಗೆ ಬರ್ತಾರೆ? ಈಗಂತೂ ಬೇರೆ ಬರ್ತಾರೆ ಗುರುಜಿ. ಮೊದಲಂತೂ 11 ಗಂಟೆ 12 ಗಂಟೆ ಆಗಿ ಬರ್ತಾರೆ. ಈಗ ಹೆಂಗೆ ಚೇಂಜ್ ಆಯಿತು? ಈಗ ಅವ್ರಿಗೆ ಮೇಲೆ ಹುಷಾರಿಲ್ಲ, BP ಬೇರೆ ಬರ್ತಾರೆ ಗುರುಜಿ. ಮದುವೆ ಆದಾಗ ಮಕ್ಕಳಾಗಕ್ಕೆ ಮುಂಚೆ 11 ಗಂಟೆ ಮನೆಗೆ ಬರ್ತಾಯಿದ್ರು. 11-12 ಗಂಟೆ ಬರ್ತಾರೆ. ಊಟ 9:30 ಮೇಲೆ ಗುರುಜಿ. ಅಲ್ಲಮ್ಮ, 11 ಗಂಟೆಗೆ ಮನೆಗೆ ಬಂದರೆ 9 ಗಂಟೆಗೆ ಹೆಂಗೆ ಊಟ? ಅಲ್ಲ ನಾವು 9 ಗಂಟೆಗೆ ಮಾಡಿರ್ತೀವಿ, ಅವ್ರು 11-12 ಗಂಟೆ. ಅದನ್ನು ಹೇಳಮ್ಮ, ನಿಮ್ಮ ಯಜಮಾನ್ ಊಟ ಮಾಡ್ತಿದ್ದು 11 ಗಂಟೆ ಮೇಲೆ. ಓಕೆ. ಈಗ ಒಂದು ಮಗುಗೆ ತಲೆ ಬಗ್ಗೆ ಯಾವಾಗಲೂ ಕೋಪ, ಬೇಜಾರು, ಆವೇಶ, ಹಠ ಇರತಕ್ಕಂಥದ್ದು ಒಂದು ಮಗು. ಹೊಟ್ಟೆಯಲ್ಲಿ ಸಮಸ್ಯೆ ಇರೋದು ಇನ್ನೊಂದು ಮಗು. ಇದು ನಿನ್ಗೆ ಅರ್ಥ ಆಗಿದೆ? 2 ಮಕ್ಕಳಲ್ಲಿ ಏನು ಸಮಸ್ಯೆ ಇದೆ ಹೆಲ್ತಲ್ಲಿ ಅಂತ? ಮಗನಿಗೆ ತುಂಬಾ ಕೋಪ ಇರಲಮ್ಮ, ಅವನಿಗೆ ಮೋಷನ್ಗೆ ಹೋಗೋಕ್ಕೆ ಕಷ್ಟಪಟ್ಟು ಪಾಪ ತುಂಬ ಹಿಂಸೆ ಪಡ್ತಾ ಇದ್ದಾನೆ. ನಿಮ್ಮ ಮಗಳಿಗೆ ಬೆಳಗ್ಗೆ ಏಳಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ ಗಮನಿಸಿದ್ಯಾ? ಏಳಿಸಿ ಅಂದರೆ ನಿಮ್ಮ ಯಜಮಾನರು ಕೊಟ್ಟವರಲ್ಲ ಹೊಸ ಪ್ರಸಾದ. 12 ಗಂಟೆ ರಾತ್ರಿಗೆ ದೆವ್ವ ತಿನ್ನೋ ಟೈಮಲ್ಲಿ ತಿಂದುಬಿಟ್ಟು ಆಮೇಲೆ ಮಲಕ್ಕೊಂಡು ಕತೆ, ಅದರಲ್ಲಿ ಬಂದು ಮಗು. ನನಗೆ ತುಂಬಾ ಆರೋಗ್ಯ ಸಮಸ್ಯೆ ಗುರುಜಿ. ನೋಡಮ್ಮ, ಎಲ್ಲಿಂದ ಎಲ್ಲಿಗೋ ಹೋಗ್ತಿದ್ಯಾ ತಾಯಿ, ನೀನು ಯಾವುದು ಪೂರ್ತಿ ತಿಳ್ಕೊಳ್ಳೋದೇ ಇಲ್ಲ. ಅದೇ ನನ್ನ ಆರೋಗ್ಯದ ಬಗ್ಗೆ ಅಮ್ಮ, ನಿನ್ನ ಆರೋಗ್ಯ ಅಲ್ಲ ತಾಯಿ. ಈ ಮಕ್ಕಳು ಒಂದಕ್ಕೆ ಹೊಟ್ಟೆ ಕೆಟ್ಟಿದೆ, ಒಂದಕ್ಕೆ ತಲೆ ಕೆಟ್ಟಿದೆ. ಮಕ್ಕಳು ಏನಕ್ಕೆ ಬಂದರು? ನಿಮ್ಮ ಯಜಮಾನರು ಊಟ ಮಾಡೋದು 11 ಗಂಟೆಗೆ, ಮಲ್ಕೊಳ್ಳೋದು 12 ಗಂಟೆಗೆ, ಮುಂದಕ್ಕೆ ಎಕ್ಸ್ಟ್ರಾ ನೀವೇ ಯೋಚನೆ ಮಾಡಿ. ಆ ಒಂದು ಮಧ್ಯರಾತ್ರಿ ನಡೀತಕ್ಕಂತಹ ಒಂದು ಮಗು ಎಷ್ಟು ಚೆನ್ನಾಗಿ ಬರ್ಬೋದು ಪ್ರಪಂಚಕ್ಕೆ. ಏನಮ್ಮ, ಸಂಪಾದನೆ ಮಾಡೋಕ್ಕೆ ಹುಟ್ಟುಬಿಟ್ಟಿದ್ದೀವಿ ಅಂತ ಈ ಮಟ್ಟಕ್ಕೂ ಮಾಡಿದ್ರೆ BP ಬರ್ಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಬೆಳಗ್ಗೆಗೆ ಒಂದು ಮಾತ್ರೆ, ರಾತ್ರಿಗೊಂದು ಮಾತ್ರೆ, ನಿದ್ದೆ ಬರೋಕ್ಕೊಂದು ಮಾತ್ರೆ, ಇದು ಜೀವನನ? ಇದು ಕಡಲೆಕಾಯಿ ಮಾರೋಣ, ಪಾನಿಪುರಿ ಮಾಡೋಣ, ತೊಂದರೆ ಇಲ್ಲ. ನಮ್ಮ ಆರೋಗ್ಯಕ್ಕನುಸಾರವಾಗಿ ವೃತ್ತಿಗಳನ್ನು ಮಾಡೋದು ಕಲಿಬೇಕು. ನಾವು ವೃತ್ತಿಗೋಸ್ಕರನೇ ಹುಟ್ಟಿದ್ದೀವಿ ಅಂತ ನಮ್ಮ ದೇಶದ ಜನ ಎಲ್ಲರಿಂದ ಬೀಳ್ತಾ ಇದ್ದಾರೆ.
ಅದಕ್ಕೆ ಎಲ್ಲ ಸೇರಿಸಿ ತಗೊಂಡೋಗಿ ಕಟ್ತಾ ಇದ್ದಾರೆ ಗುಳಿಗೆ ತಿನ್ನಕ್ಕೆ. ಯಾರು ತಪ್ಪಮ್ಮ? ನಮ್ದೇ ಗುರುಜಿ, ಆದ್ರೆ ಈಗ ಚೇಂಜ್ ಮಾಡ್ಕೊಂಡಿದ್ದೀವಿ. ಈಗೇನು ಚೇಂಜ್ ಮಾಡ್ಕೊಂಡಿದ್ದೆ? ಈ ಕೃತಿಕಾ ನಕ್ಷತ್ರದ ಮಗು ವಿಚಾರ ಬಂದು ಯಾವಾಗ ಬಂತೋ ನಿಮ್ಮ ಮನೆಗೆ, ಮೂಲಾ ನಕ್ಷತ್ರದ ಮಗು ಯಾವಾಗ ಬಂತೋ, ತಂದೆ ತಾಯಿ ಇಬ್ಬರಿಗೆ ಯಾರು ಒಬ್ಬರು ಮನೇಲಿ ಮಲಕ್ಕಳ್ಳೇಬೇಕು. ಆ ಮಟ್ಟಕ್ಕೆ ರೋಗ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲೇ ಇದೆ. ಹೆಂಗೆ ಮುಂದೆ ಹೋಗ್ತೀಯಾ ನೀನು? ಯೋಚನೆ ಮಾಡು. ಮೂಲಾ ನಕ್ಷತ್ರದ್ದು ತಂದೆಗೆ ತೊಂದರೆ ಏನಪ್ಪ ಅಂದರೆ ಆರೋಗ್ಯ ಕೆಡ್ತಾ ಹೋಗುತ್ತೆ, ಸಂಪಾದನೆ ಕಮ್ಮಿ ಆಗ್ತಾ ಹೋಗುತ್ತೆ. ಕೃತಿಕಾ ನಕ್ಷತ್ರದ್ದು ತಾಯಿಗೆ ಸಮಸ್ಯೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಜಿ. ಇಷ್ಟೊಂದು ಮಂಡತನದಲ್ಲಿ ಬದುಕ್ತಾ ಇದ್ದೀರಲ್ಲಮ್ಮ, ಕೇಳೋದಲ್ವಾ? ಒಂದು ಮಗು ಹುಟ್ಟಿದ್ರೆ ತಾಯಿಗೇನು ತಂದೆಗೇನು ಮಗುಗೇನು ತಿಳ್ಕೊಬೇಕಾ ಬೇಡವಾ? ತಿಳ್ಕೊಬೇಕು ಗುರುಜಿ. ಹೇಳಿದ್ರೆ ಏನು ಆದೋಷ ಪರಿಹಾರ ಮಾಡಿ ಇದ್ ಮಾಡಿ ಅದ್ ಮಾಡಿ ಅಂತ ಹೇಳ್ತಾರೆ. ನೀವು ಎಲ್ಲೆಲ್ಲೋ ಹೋಗ್ಬಿಟ್ಟು ಕೇಳಿದ್ರೆ ಏನು ಮಾಡೋದಮ್ಮ? ಶಾಸ್ತ್ರ ಹೇಳೋರ ಹತ್ರ ಹೋಗಿ ಕೇಳಿದ್ರೆ ಇದೆಲ್ಲ ಗೊತ್ತಾಗತ್ತ ತಾಯಿ. ಮಗು ಹುಟ್ಟಿದ್ದು ಕೇಳಿಸ್ಕೊ, ಮಗು ಹುಟ್ಟಿದ್ರೆ ಈ ಮಗುವಿನ ಸತ್ಯ ಏನು ಅಂತ ಕೇಳಬೇಕು. ನೀವು ಕೇಳಿದ್ರೆ ಹೇಳೋರು ನಮ್ಮ ದೇಶದಲ್ಲಿ ಇನ್ನೂ ಹುಟ್ಟೇ ಇಲ್ವಲ್ಲ ಅದನ್ನು. ನೀನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡು. ಈಗಲೂ ಗಾಬರಿ ಆಗಬೇಡ. ನೀನು ಚೆನ್ನಾಗಾಗು, ಮಕ್ಕಳನ್ನೂ ಸರಿ ಮಾಡ್ಕೊಳ್ಳಿ. ಸುಮ್ಮನೆ ಜೀವನ ಬರೀ ಸಂಪಾದನೆ ಮಾಡೋಕ್ಕಲ್ಲ ಬಂದಿದ್ದಮ್ಮ. ಇಲ್ಲಿ ನೆಮ್ಮದಿಯಾಗಿ ಬಾಳಿ ಬದುಕಿ ಒಂದಿನ ಸಾಯಬೇಕು. ಇದನ್ನು ಭಗವಂತ ಈ ದೇಶಕ್ಕೆ ಕಳಿಸಿರೋದು ಏನಕ್ಕೆ ಅಂದರೆ ಚೆನ್ನಾಗಿ ಧರ್ಮಕ್ಕನುಸಾರವಾಗಿ ದೇಹ ಇಟ್ಕೊಂಡು ಆರೋಗ್ಯವಾಗಿ ಯಾವುದೇ ಗುಳಿಗೆ ತಿಂದೆ ಸಾಯಿ ಅಂತ. ನಾವು ಹುಟ್ಟಿಂದ ಸಾಯೋವರೆಗೂ, ಹುಟ್ಟುವಾಗಲೂ ಗುಳಿಗೆ, ಸಾಯುವಾಗಲೂ ಗುಳಿಗೆ, ಇರುವಾಗಲೂ ಗುಳಿಗೆ ಬೇಕಮ್ಮ. ಇದು ಕರ್ಮ ಮಾಡಿದ್ದೀವಿ ಅಂತ ಅನ್ಕೋಬೇಡಿ. ತಿಳ್ಕೊಳ್ಳೋದೇ ಇರೋದೇ ಕರ್ಮ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ, ಯೋಚನೆ ಮಾಡಬೇಡ ತಾಯಿ. ಥ್ಯಾಂಕ್ ಯು ನೇತ್ರಾವತಿ ಅವರೇ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ಲಕ್ಷ್ಮೀ ಪೂಜೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಆಮೇಲೆ ಈ ಲಕ್ಷ್ಮೀ ಪೂಜೆ ಅಂತ ನೀನು ಜ್ಞಾಪಕ ಮಾಡೋದು ಲೆಕ್ಕಾಚಾರಕ್ಕೆ ಹೇಳ್ತೀನಿ. ದೇವ್ರ ಮುಂದೆ ಒಡವೆ ಅಂದರೆ ಚಿಲ್ಲರೆ ಕಾಸು ಸುರಿಯೋದು, ಹಣದ ಬಂಡ್ಲಿಡೋದು, ಅದು ಯಾವುದೋ ಒಟ್ಟಿನಲ್ಲಿ. ಇದರಿಂದ ನಮಗೆ ದರಿದ್ರ ಉತ್ಪತ್ತಿ ಆಗತ್ತೆ ಅಂತಕ್ಕಂಥದ್ದು ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಯಾಕೆ ಅಂದರೆ ಪ್ರದರ್ಶನ ಮಾಡುವ ಹಾಗಿಲ್ಲ. ದುಡ್ಡನ್ನು ಯಾವುದೇ ಕಾರಣಕ್ಕೂ ದೇವ್ರ ಮುಂದೆ ಇಡ್ತಕ್ಕಂಥದ್ದು ಅಧಿಕಾರ ನಮಗಿಲ್ಲ. ಹಾಗಿದ್ದ ಮೇಲೆ ಆ ಲಕ್ಷ್ಮಿ ಯಾರು, ಈ ಲಕ್ಷ್ಮಿ ಯಾರು? ಯೋಚನೆ ಮಾಡಮ್ಮ. ನಿನ್ನಲ್ಲಿ ದುಡ್ಡಿದೆ ಅಂತ ನೀನು ತೋರ್ಸಕ್ಕಲ್ಲಿ ಇಟ್ಟ ಮೇಲೆ ಯಾರೋ ಬರ್ತಾರೆ, ಕುಂಕುಮಕ್ಕೆ ಬರ್ತಾರೆ, ಅದು ನೋಡ್ತಾರೆ, ಎಲ್ಲ ತಳೆ ಹೊಳ್ದಿರೋ ತಂದು ಮಡಗವ್ರೆ ಏನೋ ಒಂದು ಹೇಳ್ಬಿಟ್ಟು ಹೋಯ್ತಾರೆ. ಅದು ನಿಮ್ಗೆ ಶಾಪ ತಾನೆ? ಹೌದು. ಮೊದಲನೇದಾಗಿ ಯಾರು ಪೂಜೆ ಮಾಡ್ತಾರೆ ಅವ್ರು ಲಕ್ಷ್ಮಿ ಆಗಿರಬೇಕು. ಅವ್ರು ಲಕ್ಷ್ಮಿ ಆಗಿರಲ್ಲ. ಎಡಗೈಲಿ ಬಲಗೈಲಿ ಹೆಂಗೋ ಜುಟ್ಟಿಂಗ್ ನುಲ್ಕೊಂಡು ಒಂದು ಬಟ್ಟೆ ಕಟ್ಕೊಂಡು ಹೆಂಗೋ ಮಾಡ್ಕೊಂಡು ಅರ್ಜೆಂಟು ಪೂಜೆ ಆಗಬೇಕಲ್ಲ ಅಂದ್ಬಿಟ್ಟು ಇವ್ರು ಲಕ್ಷ್ಮಿ ಆಗಿರಲ್ಲ, ಅಲ್ಲಿ ಲಕ್ಷ್ಮಿ ಪೂಜೆ ಮಾಡೋಕ್ಕೆ ಹೋಗ್ತಾರೆ. ನಿಜ, ಹೌದಲ್ಲ? ಹೀಗೆ ನಾವು ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಯಾವ ಕಾರಣಕ್ಕೂ ಎಷ್ಟು ಜನಕ್ಕೆ ಬೇಜಾರಾಗುತ್ತೋ ನಂಗೆ ಗೊತ್ತಿಲ್ಲ. ಕಾರಣ ಏನು ಹೇಳ್ತಿದ್ದೀನಿ ಅಂದರೆ ಬದಲಾವಣೆ ಆಗಬೇಕು. ಪ್ರತಿದಿನ ಮನುಷ್ಯ ಬದಲಾವಣೆ ಆಗಬೇಕು. ಇದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಕಾರ್ಯಕ್ರಮ 4:15 ಬರ್ತಾ ಇದೆ ಅಂದರೆ ಯಾವುದು ಹೊಸ ಮೆಸೇಜ್ ಸಿಗುತ್ತಪ್ಪ, ನಾವೆಷ್ಟು ನೆಮ್ಮದಿಯಾಗಿ ಬದುಕಬಹುದಪ್ಪ, ಈ ಸತ್ಯವನ್ನು ತಿಳ್ಕೊಂಡು ನೀವು ಪರಿವರ್ತನೆ ಆಗಿ ಎಷ್ಟು ನೆಮ್ಮದಿಯಾಗಿರ್ತೀರಾ, ಎಷ್ಟು ಖುಷಿಯಾಗಿರ್ತೀರಾ ಅಂತ ಅದ್ಭುತವಾದ ವಿಚಾರಗಳನ್ನ ಕಿವಿಗೆ ಹಾಕ್ಕೊಂಡು ಅರ್ಥ ಮಾಡ್ಕೊಂಡು ಬದುಕೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹೊರತು ಬೇಜಾರು ಮಾಡಿಕೊಂಡು ಇವರೇನು ಹಿಂಗೆ ಹೇಳ್ತಾರೆ ಹಂಗೆ ಹೇಳ್ತಾರೆ ಅಂದರೆ ಅದು ನಂದಲ್ಲ ಹೊಣೆ, ಅದು ನಿಮ್ಮದು. ಹೊಸ ಜೀವನ ಪ್ರಾರಂಭ ಆಗೋದಕ್ಕೆ ಇಂತಿಂಥ ಮಾಹಿತಿ ಸಿಗ್ತಾ ಇದೆ ನಮಗೆ ಕಾರ್ಯಕ್ರಮದಲ್ಲಿ. ಇಂಥ ಮಾಧ್ಯಮದಲ್ಲಿ ಕೂರಿಸಿ ಇಂಥವ್ರು ಕರ್ಕೊಂಬಂದು ಇಂಥ ಚಾನಲಲ್ಲಿ ಇಂಥ ಕಾರ್ಯಕ್ರಮ ನಡೀತಾ ಇದೆಯಲ್ಲ ಅಂತ ಎಲ್ರಿಗೂ ಅವ್ರಿಗೊಂದು ಪ್ರತಿಯೊಂದಕ್ಕೂ ಕೃತಜ್ಞತೆ ಸಲ್ಲಿಸಿ. ಇಂತಹ ಮಾಹಿತಿ ಕೊಡ್ತಕ್ಕಂಥ ಮಾಧ್ಯಮದಲ್ಲಿ ನಮ್ಗೆ ಇಂಥ ಅದೃಷ್ಟ ಸಿಗ್ತಾ ಅಂತ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ನೀವು ಜೀವನದಲ್ಲಿ ಬದುಕೋದನ್ನು ಕಲಿಯೋದಕ್ಕೆ ಎಲ್ಲೋ ಹೋಗಬೇಡಿ, ನೀವೇ ಕಲಿಬೇಕು, ನೀವೇ ಬದುಕಬೇಕು. ಯಾರೋ ಹೇಳಿದ್ದನ್ನು ಕೇಳಿ ಬದುಕಕ್ಕೆ ಹೋಗಬೇಡಿ. ಈ ಒಂದು ವಿಷಯಕ್ಕೆ ಹೋದಾಗ ಪೂಜೆ ಮಾಡೋದಕ್ಕೆ ಅಡ್ಡದಾರಿ ಯಾಕೆ ಬರುತ್ತೆ ನಮಗೆ? ಅದು ಮಾಡೋದಾ, ತುಪ್ಪ ದೀಪ ಹಚ್ಚೋದಾ, ಎಣ್ಣೆ ದೀಪ ಹಚ್ಚೋದಾ, ಈ ಮೂಲೆಯಲ್ಲಿ ಹಚ್ಚೋದಾ, ಈ ಕನ್ಫ್ಯೂಷನ್ ಆಗ್ತದಲ್ಲ. ಸೊ ಗುರುಗಳೇ, ನಾವು ಚೆನ್ನಾಗಿ ಮಾಡಬೇಕು ಅಂತ ಆಸೆ, ಏನು ಮಾಡೋದು, ನಿಮ್ಮಂಥವ್ರು ಯಾರು ಸಿಕ್ಕಲ್ವಲ್ಲ ಅಂತ ಪ್ರಶ್ನೆ ಸೈಡ್ ಇಡಿ. ಯಾರನ್ನೋ ಹೇಳೋದನ್ನು ಕೇಳೋದು ಅನ್ನೋ ಲೆಕ್ಕಾಚಾರ ಒಂದು ಕಡೆ ಸೈಡ್ಗಿಡಿ. ನಿಮಗೆ ಏನು ತಿಳ್ಕೊಂಡಿದ್ರೆ ಫಸ್ಟ್ ಡಿಸೈಡ್ ಮಾಡಿ. ತಿಳ್ಕೊಳ್ಳೋಕ್ಕೆ ನಿಮಗೆ ಯಾಕೆ ತೊಂದರೆ ಆಯಿತು, ಹೇಳ್ಕೊಟ್ಟಿಲ್ವಾ, ಅಂಥವ್ರು ಸಿಕ್ಕಲಿಲ್ವಾ, ಅಥವಾ ನಿಮ್ಮ ಮನಸ್ಸಿಗೆ ಬರಲಿಲ್ವಾ, ಈ ಪ್ರಶ್ನೆಗೆ ಉತ್ತರ ಬೇಕು. ಬೇಕಾ ಬೇಡವಾ? ಬೇಕು. ಈ ಪ್ರಶ್ನೆಗೆ ಉತ್ತರ ನಿಮ್ಮ ಹಿರಿಕರು ಸತ್ತಿದಾರಲ್ಲ ಅವ್ರಿಗೆ ನೀವೇನೂ ಮಾಡಿಲ್ಲ, ಬರೀ ಖಾಲಿ ತಟ್ಟೆ ಕೊಟ್ಟರೆ ಊಟ ಹಾಕಲಿಲ್ಲ, ಅದಕ್ಕೆ ಅವರು ನಿಮ್ಮನ್ನೆಲ್ಲ ಮುಚ್ಚಿಸ್ಬಿಟ್ಟವ್ರೆ, ಬಾಯಿ ಎಲ್ಲ ಮುಚ್ಚಿಸ್ಬಿಟ್ಟವ್ರೆ. ನೀನು ಬಾಯ ಕೇಳೋಕ್ಕೂ ಪ್ರಶ್ನೆ ಬರಬಾರ್ದು, ಹೇಳೋರ್ಗೂ ಬಾಯಿ ಬರಬಾರ್ದು. ಆ ರೀತಿ ಬಂಧನದಲ್ಲಿ ಭಗವಂತನಿಗೂ ಸತ್ತವರಿಗೂ ಮಧ್ಯದಲ್ಲಿ ಇರ್ತಕ್ಕಂಥ ಬಂಧನ, ಅದೇ ಮನುಷ್ಯ. ಒಂದು ಕಡೆ ದೇವರು, ಒಂದು ಕಡೆ ಸತ್ತವರು, ಈ ಮಧ್ಯದಲ್ಲಿ ಮನುಷ್ಯ. ಈಗ ದೇವ್ರ ರಕ್ಷಣೆ ಬೇಕು ಅಂತ ಅನ್ಕೋತೀವಿ, ಇಲ್ಲ, ನಿಮ್ಮ ಹಿರೀಕರ ಆಶೀರ್ವಾದವನ್ನು ಪಡೆಯೋವರೆಗೂ ನನ್ನ ಹತ್ರ ಬರಬೇಡ ಅಂತ ದೇವರು ಕೈನ ಹಿಂಗಿಡ್ಕೊಂಡಿರೋದು. ನನ್ನ ಹತ್ರ ಬರಬೇಡವೋ ಮೂರ್ಖ,
ಅಲ್ಲೇ ನಿಂತ್ಕೋ. ನಿನಗೆ ಜನ್ಮ ಕೊಟ್ಟವ್ರು ಋಣ ತೀರಿಸಿದ್ಯಾ, ಹೋಗು ಹಿಂದಕ್ಕೆ. ನಮ್ಮ ಜನ ಇನ್ನೂ ಅದಕ್ಕೆ ಅರ್ಥನೇ ಮಾಡ್ಕೊಂಡಿಲ್ಲ. ದೇವರು ವರ ಕೊಡ್ತಾ ಐತಿ ಅಂತ ತಿಳ್ಕೊಂಡು ಪೂಜಾರಿನೇ ತಿಳ್ಕೊಂಡವ್ರು, ಜನ ತಿಳ್ಕೊಳ್ಳೋದೇನು ತಪ್ಪು? ಪೂಜಾರರಿಗೆ ಗೊತ್ತಿಲ್ಲ ಕೈ ಯಾಕೆ ಇಟ್ಕೊಂಡವ್ರು ದೇವರು ಅಂತ. ಪೊಲೀಸ್ನವ್ರ ಕೈ ಹಂಗೆ ತಾನೇ ತೋರಿಸೋದು, ನಿಂತ್ಕೊಳ್ಳಿ ಅಂತ ಅಲ್ವಾ? ಲೈಟ್ ಏನಿಟ್ಟವ್ರಲ್ಲಿ ಯೆಲ್ಲೋ ಕಲರು, ರೆಡ್ ಕಲರು, ಗ್ರೀನ್ ಕಲರು. ಇನ್ನೂ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ ಸಿಗ್ನಲಲ್ಲಿ 3 ಲೈಟ್ ಕಲರ್ ಯಾಕೆ ಅದನ್ನೇ ಕೊಟ್ಟರು ಅಂತ. ಅರ್ಥ ಆಗಿದ್ದೀನಮ್ಮ? ಇಲ್ಲ ಇಲ್ಲ. ಯಾಕೆ ಅಂದರೆ ನಮ್ಗೆ ಏನೂ ಅರ್ಥ ಆಗಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ ಅಷ್ಟೇ. ಮೊಬೈಲಲ್ಲಿ ಮಾತಾಡ್ಕೊಂಡು ರೋಡಲ್ಲಿ ಗಾಡಿ ಹೋಗ್ತಾ ಇರ್ತದೆ, ಇವರೆಲ್ಲೋ ಪ್ರಪಂಚದಲ್ಲಿ ಇರ್ತಾರೆ ಅಷ್ಟೇ. ನಿಜ. ಯಾಕೆ ಅಂದರೆ ಅರ್ಥವಿಲ್ಲದ ಪ್ರಯಾಣ ನಮ್ದು ಆಗ್ತಾ ಇದೆ. ಜೀವನ ಅನ್ನೋದು ಒಂದು ಪ್ರಯಾಣ. ಇಲ್ಲಿ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂದರೆ ಹಿರಿಯರಿಗೆ ಶ್ರಾದ್ದ ಕ್ರಿಯೆಗಳನ್ನ ಮಾಡ್ತಕ್ಕಂಥ ವಿಚಾರದಲ್ಲಿ ನಾವು ಎಷ್ಟು ಮೋಸ ಮಾಡ್ತಾ ಇದ್ದೀವಿ ಅಂದರೆ ಈಗ ವಿವರಣೆಯನ್ನು ಹೇಳ್ಕೊಡ್ತೀನಿ. ಏನು? ಸ್ವಾಮಿ ಶ್ರೀರಂಗಪಟ್ಟಣದಲ್ಲಿ ಮಾಡ್ತಾರೆ, ಸರಿ, ಮಾಡಿಸಿದ್ದೀವಿ, ಸರಿ. ನೀವು ಮಾಡಿಸ್ಬೇಕಾದ್ರೆ ನೀವು ಯಾವ ರೀತಿ ನಡ್ಕೊಂಡ್ರಿ? ಏನು ನಡ್ಕೋಬೇಕಿತ್ತು? ಸೀದಾ ನಮ್ಗೆ ಗೊತ್ತಿಲ್ವಾ ಅಂದ್ಬಿಟ್ಟು ಶ್ರೀರಂಗಪಟ್ಟಣಕ್ಕೋ ಕಾಶಿಗೋ ಹರಿದ್ವಾರ್ಗೋ ಇನ್ನೊಂದು ಹೋಗ್ತಾರೆ. ಹಂಗೆ ಹೋಗಂಗಿಲ್ಲ, ಹಂಗೆ ಡೈರೆಕ್ಟಾಗಿ ಹೋಗಂಗಿಲ್ಲ. ಯಾಕೆ ಅಂದರೆ ಇವರು ಎಲ್ಲಿ ಹೋಗ್ತಾರೆ ಅಂತ ಹಿರಿಯರೇನು ಲೆಟ್ರ್ ಹಾಕಿದ್ರ ಇವರು, ನಾನು ಇಂಥ ಕಡೆ ಬರ್ತಾ ಇದ್ದೀನಿ ಬನ್ನಿ ಊಟ ಮಾಡಿ ಅಂತ? ಇಲ್ಲ. ಮತ್ತು ನೇರವಾಗಿ ನಿನ್ನ ಇಷ್ಟ ಬಂದಂಗೆ ಎಲ್ಲೋ ಹೋಗ್ಬಿಟ್ರೆ ಹಿರಿಯರು ಬಂದು ನಿಮ್ಮ ಹತ್ರ ಕಾಯ್ಕೊಂಡಿರ್ತಾರೆ ಊಟ ಹಾಕು ಅಂತ. ಇಲ್ಲ. ತಿಳಿಸ್ಬೇಕಾ ಬೇಡವಾ? ಯಾರು ತಿಳಿಸ್ತಾರೆ ಯೋಚನೆ ಮಾಡಲಿ. ನೀವು ಶ್ರೀರಂಗಪಟ್ಟಣದಲ್ಲೂ ಮಾಡಿ, ಹರಿದ್ವಾರದಲ್ಲೂ ಮಾಡಿ, ರಾಮೇಶ್ವರದಲ್ಲೂ ಮಾಡಿ, ಗೋಕರ್ಣದಲ್ಲೂ ಮಾಡಿ, ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೀರಾ ನಾನು ಇಂಥ ಜಾಗದಲ್ಲಿ ಬರ್ತಾ ಇದ್ದೀನಿ? ಲೆಟ್ರ್ ಕೊಟ್ಟಿಲ್ಲ ಹಿರಿಯರಿಗೆ. ಹೌದು. ಇದೇನಪ್ಪ ಹೊಸ್ದಾಗಿ ಹೇಳ್ತಾರೆ ಅಂತ ಅನ್ಕೋಬೇಡಿ, ಬಿಡಿಸಿ ಹೇಳ್ತೀನಿ. ಲೆಟ್ರ್ ಎಲ್ಲಿ ಕಳಿಸೋ ಸ್ವಾಮಿ? ಅವ್ರೆಲ್ಲರೂ ನಮ್ಗೇನು ಗೊತ್ತು ಅಲ್ವಾ? ಅವ್ರು ಎಲ್ಲವರೇನು ನಮ್ಗೇನು ಗೊತ್ತು ಅಂದ ಮೇಲೆ ಫೋಟೋ ಮನೇಲಿ ಯಾಕೆ ಇಟ್ಕೊತೀರಾ? ಎಲ್ಲೋದ್ರೂ ಗೊತ್ತಿಲ್ಲ, ಎಲ್ಲಿಂದ ಬಂದರೂ ಗೊತ್ತಿಲ್ಲ. ಅಮ್ಮ ಇದೆರಡು ಸತ್ಯ ಗೊತ್ತಾಗಿದೆಯಾ? ಇಲ್ಲ ಇಲ್ಲ. ಹುಟ್ಟು ಗೊತ್ತಿಲ್ಲ, ಸಾವು ಗೊತ್ತಿಲ್ಲ, ಮತ್ತೆ ಹೆಂಗೆ ಬದುಕೋದು ನಾವು? ಈಗ ತಿಳ್ಕೋಬೇಕು ಅಂತ ನಮಗೇನು ಗೊತ್ತಾಗಿಲ್ಲ. ಹುಟ್ಟು ಸಾವಿನ ರಹಸ್ಯವನ್ನು ತಿಳಿಯೋವರೆಗೂ ಪ್ರಪಂಚದಲ್ಲಿ ನಿಮಗೇನು ಅರ್ಥ ಆಗಲ್ಲ. ಅದು ಭಗವಂತ ಕೊಟ್ಟಿದ್ದಂತೆ ಹುಟ್ಟು ಸಾವು, ಎಲ್ಲ ದೇವ್ರ ಮೇಲೆ ಹಾಕೋದು. ಭಗವಂತ ಕೊಡ್ತಾನೆ ನಮ್ಮ ಸಾವನ್ನ. ದಿನ ಕುಡಿದ್ಬಿಟ್ಟು 20 ವರ್ಷ ಸತ್ತೋಗ್ಬಿಟ್ರೆ ದೇವ್ರು ಹೇಳಿದ್ನ ಕುಡಿ ಅಂತ, ಮತ್ತೆ ಅದನ್ನು ದೇವ್ರ ಮೇಲೆ ಹಾಕ್ಬಿಟ್ರೆ ಇದೇ ತಾನೇ ಇದು? ಹೌದು ಹೌದು. ಸೊ ನಾವು ಎಷ್ಟು ಸುಳ್ಳಾಗಿ ಬದುಕ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೋಬೇಕು. ಯಾಕೆ ನಮಗೆ ಅಡ್ಡದಾರಿ ಹಿಡಿಸ್ತಾ ಇದ್ದಾರೆ? ಹಾಗಾದರೆ ಯಾರು? ದೇವರಲ್ಲ. ಯಾರು ಹಿಡಿಸ್ತಾ ಇರೋದು? ಅವರ ಶಾಪ. ಯಾರು? ಹಿರಿಯರ ಶಾಪ. ಕಾರಣ ಏನಂದರೆ ಅಪ್ಪ ಸಾಯ್ತಾನೆ, ಅವ್ರ ಅಪ್ಪನ ಹತ್ರ ಅವನು ಹೋಗ್ಬೇಕು, ಹೌದಲ್ಲ? ಹೌದು. ಅವರಪ್ಪ ಸತ್ತಿದ್ದಾನೆ. ಈ ಅಪ್ಪ ಮನೇಲಿದ್ದಾಗ ಇವ್ರ ಕಣ್ಣು ಮುಂದೆ ಸತ್ತ ಅಪ್ಪ, ಮಗ ಇದ್ದಾನೆ. ಈಗ ಅವ್ರ ಅಪ್ಪ ಸತ್ತ ಮೇಲೆ ಅವ್ನಿಗೆ ಏನು ಮಾಡ್ಬೇಕು ಅದು ಮಾಡಿದ್ರೆ ಅವ್ರ ಅಪ್ಪನ ಹತ್ರಕ್ಕೆ ಇವನು ಹೋಗ್ತಾನೆ. ಈಗ ಅಲ್ಲಿ ಕಳಿಸೋದು ಹೆಂಗೆ ಅಂತ ಗೊತ್ತಿರ್ಬೇಕಲ್ಲ? ಹೌದು. ನಮ್ಗೇನು ಗೊತ್ತಾಗುತ್ತೆ? ಅದು ಗೊತ್ತಾಗದೇ ಇರೋದಕ್ಕೆ ನಾವು ಹಿಂಗೆ ಅನುಭವಿಸ್ತಾ ಇದ್ದೋದು. ದೇವ್ರು ಮಾಡೋದು, ಮರಿ ಕುಯ್ಯೋದು, ಕೋಳಿ ಕುಯ್ಯೋದು, ಏನೇನೋ ಮಾಡೋದು, ಮಾಟ ಮಂತ್ರ ಮಾಡಿಸೋದು, ಮನೆಗೆ ಕಟ್ಕೊಳ್ಳೋದು, ನಮ್ಮ ಜೇಬಿಗೆ ಕಟ್ಕೊಳ್ಳೋದು, ಹಿಂಗೇ ಬದುಕ್ತಾ ಇದ್ದೀವಿ ನಾವು. ಅಂದರೆ ಯಾವುದೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಹಿರಿಯರ ಆಶೀರ್ವಾದ ನಿಮಗೆ ಸಿಗೋವರೆಗೂ ನೀವು ಇಡೀ ಭಾರತ ದೇಶ ಎಲ್ಲ ಸುತ್ತಿದ್ರು, ದೇಶದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಕ್ಕೂ ಅಭಿಷೇಕ ಮಾಡಿಸಿದ್ರು ಆಗಲ್ಲ. ಯಾಕೆಂದರೆ ಇವತ್ತು ಎಲ್ಲರೂ ಶ್ರೀಮಂತರೇ. ಯಾರ ಹತ್ರ ಇಲ್ಲಮ್ಮ ದುಡ್ಡು? ಇವತ್ತು ಎಲ್ಲರ ಹತ್ರನೂ ಇದೆ. ಹೌದು. ನಾನಂತ ನೇರವಾಗಿ ಹೇಳ್ತೀನಿ, ಎಲ್ಲರ ಹತ್ರನೂ ದುಡ್ಡಿದೆ, ಎಲ್ಲರೂ ಶ್ರೀಮಂತರೇ. ಆದರೆ ಇದ್ದೂ ಬಡವರೇ. ಯಾವ ವಿಷಯದಲ್ಲಿ? ಸತ್ಯ ಅರಿದೇ ಇರತಕ್ಕಂಥದ್ದೇ ಬಡತನ. ನಿನ್ನ ದುಡ್ಡು ಶ್ರೀಮಂತಿಕೆ ತೋರಿಸಲ್ಲ. ಯಾಕೆಂದರೆ ಅಪ್ಪಿ ತಪ್ಪಿ ದುಡ್ಡು ಬಂತು ಅಂತ ಕಾರ್ ತಗೊಂಡೋಗಿ ಎಲ್ಲೋ ಗುದ್ದುಬಿಡ್ತಾನೆ. ಕಾರು ಹೋಯ್ತು, ದುಡ್ಡು ಹೋಯ್ತು. ಹೌದು. ಇದೆಲ್ಲ ಏನಕ್ಕೆ ನಡೀತಾ ಇದೆ ಅಂದರೆ ನೀನು ತಿಳುವಳಿಕೆಯನ್ನು ತಿಳಿಯದೇ ಆಸ್ತಿ ಮಾಡ್ತಿದ್ಯಾ, ಕಾರ್ ತಗೋತಾ ಇದೆಯಾ, ಹೆಂಡ್ತಿಗೆ ಒಡವೆ ಮಾಡಿಸ್ತೀಯಾ, ಮಾಡಿಸ್ಕೊಂಡು ಬರ್ತಾನೆ, ಮನೇಲಿ ಕಳ್ತನ ಆಗಿ ಒಡವೆ ಎಲ್ಲ ಹೋಗ್ಬಿಡುತ್ತೆ. ಇಲ್ಲಾಂದ್ರೆ ಇವನಿಗೇನೋ ಸಮಸ್ಯೆ ಆಗಿ ಮಾಡಿಸಿದ ಒಡವೆ ತೊಗೊಂಡೋಗಿ ಹಡ ಇಡಬೇಕಾಗತ್ತೆ. ನಿಜ. ಇದೆಲ್ಲ ಏನಕ್ಕೆ ನಡೀತಾ ಇದೆ ಅಂದರೆ ನೀವು ತಿಳ್ಕೊಳ್ಳದೆ ಒಡವೆ ಮಾಡಿಸೋಂಗಿಲ್ಲ, ತಿಳ್ಕೊಳ್ಳದೆ ಮನೆ ಕಟ್ಟಂಗಿಲ್ಲ, ತಿಳ್ಕೊಳ್ಳದೆ ಮನೆಗೇನೂ ತರಂಗಿಲ್ಲ. ಈ ಸತ್ಯ ತಿಳ್ಕೋಬೇಕು ಅಂದರೆ ಈಗ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಅದು ನನ್ನ ವೈಯಕ್ತಿಕ ವಿಷಯ ಅಲ್ಲ. ಅಪ್ಪನ ತಾತ ಹತ್ರ ಕಳಿಸ್ಬೇಕಾ ಬೇಡವಾ? ಈ ಕಳಿಸ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಅದಕ್ಕೆ ಆದ ರೀತಿಯಲ್ಲಿ ಆ ವ್ಯಕ್ತಿ ಸತ್ತಿರ್ತಕ್ಕಂಥ ದಿನವನ್ನು ಆರಿಸ್ಕೋಬೇಕು. ಆರಿಸ್ಕೊಂಡು ತಿಳ್ಕೊಂಡು ಪೌರೋಹಿತರು ಯಾರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಷಯ ಅಲ್ಲಿ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ನಾವು ಇಂಥ ದಿನ ನಮ್ಮ ತಂದೆ ಕಾರ್ಯ ಮಾಡಬೇಕು ಅಥವಾ ಯಾರು ಕಾರ್ಯ ಮಾಡಬೇಕು ಅವ್ರ ಕಾರ್ಯ ಮಾಡಬೇಕು. ಅವರು ಈ ರೀತಿಯಲ್ಲಿ ಸತ್ರು, ವಿಷ ಕುಡಿದ್ರ, ಆಕ್ಸಿಡೆಂಟ್ ಆಯ್ತಾ, ಅಲ್ಲಿ ವಿವರಣೆ ಹೇಳಬೇಕು. ನಮ್ಮಲ್ಲಿ ಎಲ್ರಿಗೂ ಒಂದೇ ತಿಥಿ. ಹೌದು. ಆಕ್ಸಿಡೆಂಟ್ ಆದ್ರೂ ಅದೇನೆ, ನ್ಯಾಚುರಲ್ ಸತ್ರು ಅದೇನೆ. ಹಂಗೆ ಮಾಡಂಗಿಲ್ಲ. ಅಭಾಷಣ ಎಷ್ಟಾಗಿದೆ ಬರ್ಕೋಬೇಕು ಚೀಟಿಲಿ. ಚಿಕ್ಕಪ್ಪ ಹೋಗವ್ರ, ದೊಡ್ಡಪ್ಪ ಹೋಗವ್ರ, ಸೋದರತ್ತೆ ಹೋಗವ್ರ ಎಲ್ಲ ಲೀಸ್ಟ್ ಮಾಡ್ಕೋಬೇಕು. ನೋಡಿ ಸ್ವಾಮಿ, ನಮ್ಮ ಫ್ಯಾಮಿಲಿಲಿ ಈ ಥರ ದುರಂತದಲ್ಲಿ ಸತ್ತಿದ್ದಾರೆ
ಲೀಸ್ಟ್ ಮಾಡ್ಕೋಬೇಕು. ಪುರೋಹಿತರ ಹತ್ರ ಹೋಗಬೇಕು. ಎಷ್ಟು ಅಂತ ಕೇಳಬಾರ್ದು. ಸ್ವಾಮಿ ಕಾರ್ಯಕ್ರಮ ಮಾಡಬೇಕು, ನಾನು ಈ ಚೀಟಿಯಲ್ಲಿ ಬರೆದು ಕೊಡಿ ನಿಮ್ಮ ಸಂಭಾವನೆ ಏನು ಅಂತ. ಇವರು ಕೇಳಬಾರ್ದು, ಅವರು ಹೇಳಬಾರ್ದು. ಚೀಟಿಯಲ್ಲಿ ಬರ್ಕೊಡಿ. ಯಾಕೆಂದ್ರೆ ಚೀಟಿ ನೋಡ್ತಾರೆ ಅವರು, ಇವ್ರ ಮನೆಯಲ್ಲಿ ಏನೇನು ಸಮಸ್ಯೆ ಇದೆ ಅಂತ, ಯಾರ್ಯಾರು ಯಾವ ಥರ ಸತ್ತಿದ್ದಾರೆ ಅಂತ ನೋಡ್ತಾರೆ. ಅದಕ್ಕನುಸಾರವಾಗಿ ಯಾವತ್ತು ಮಾಡಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು, ಇದಕ್ಕೆ ಸಂಭಾವನೆ ಎಷ್ಟು ಎಲ್ಲ ಅವ್ರು ಬರೆದು ಕೊಡಬೇಕು. ಬರೀ ಮೂಕದಲ್ಲೇ ಅಂದರೆ ಮಾತಿನಲ್ಲಿ ಹಿರಿಯರ ಶ್ರಾದ್ದಗಳನ್ನು ಮಾಡಬಾರದು. ಮಾಡುವಾಗ ಯಾರು ಮಾತನಾಡಬಾರದು. ಈಗ ಇಲ್ಲಿ ಶ್ರಾದ್ದ ಮಾಡ್ತಾ ಇದ್ರೆ ಪಕ್ಕದಲ್ಲಿ ಕುತ್ಕೊಂಡು ಒಬ್ರು ಮೊಬೈಲಲ್ಲಿ ನೋಡ್ತಾ ಇರ್ತಾರೆ, ಮಾತಾಡ್ತಿರ್ತಾರೆ. ಇನ್ನೊಬ್ರು ಎಲ್ಲೋ ಪೇಪರ್ ಇಟ್ಕೊಂಡಿರ್ತಾರೆ. ಅವ್ರಿಗೆ ಜ್ಞಾನನೇ ಇರಲ್ಲ. ಅವ್ರು ಮಾಡ್ಕತಾವ್ರೆ, ಊಟದ ಟೈಮ್ ಹೋಗೋಣ. ಪ್ರತಿ ಒಬ್ಬರು ಆ ಜಾಗದಲ್ಲಿ ಕೂತಿರ್ಬೇಕು, ಇಡೀ ಕುಟುಂಬ ಸಮೇತ ಕೂತಿರ್ಬೇಕು. ಇದರಲ್ಲಿ ಫಾರಿನ್ಲಿರೋ ಮಗ ಇದ್ರೆ ಅದು ಅವನಲ್ಲೇ, ಎಕ್ಸಾಮ್ ಇದ್ರೆ ಆ ಮಗ ಅಲ್ಲೇ, ಮದುವೆ ಆಗ್ಬಿಟ್ಟೋದ್ರೆ ಅವಳು ಅಲ್ಲೇ. ಇವ್ರು ಮಾತ್ರ ನಾವು ಬಂದೋ ಸ್ವಾಮಿ ಯಾರು ನಂಬಲ್ಲ ಅನ್ನೋ ಅಷ್ಟು ಜನ ಬೇಕಾದಷ್ಟು ಜನ ಇದೆ. ನನ್ನ ಮಗಳು ನಂಬಲ್ಲ ಸ್ವಾಮಿ, ನನ್ನ ಮಗ ನಂಬಲ್ಲ ಸ್ವಾಮಿ, ನಾವು ಬಂದೀವಿ ಮಾಡ್ತೀವಿ ಸ್ವಾಮಿ, ಹಿಂಗೆಲ್ಲ ಮಾಡಂಗಿಲ್ಲ. ಈ ಕ್ರಮವನ್ನು ಅನುಸರಿಸಿ ಅವರಿಗೆ ದಕ್ಷಿಣೆಯನ್ನು ತಲುಪಿಸಿ ಶಿವನ ದೇವಾಲಯ ಎಲ್ಲಿದೆ ಹೋಗಿ 3 ಸಲ ಗಂಟೆಯನ್ನು ಬಾರಿಸ್ಬೇಕು. ನಾನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ, 3 ತಲೆಮಾನವರು ದಯವಿಟ್ಟು ಈ ಸ್ಥಳಕ್ಕೆ ನೀವು ಬನ್ನಿ. 3 ಸಲ ಗಂಟೆಯನ್ನು ಬಾರಿಸಬೇಕು ಶಿವನ ದೇವಸ್ಥಾನದಲ್ಲಿ. ಮೋಕ್ಷಕಾರಕ ಪರಮೇಶ್ವರ, ಧರ್ಮಾಧಿಕಾರಕ ಮಹಾವಿಷ್ಣು, ದಂಡಾಧಿಕಾರಿ ಶನೇಶ್ವರ ಸ್ವಾಮಿ, ಈ ಗ್ರಹಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ 3 ತಲೆಮಾರಿನವರೆಗೆ ನೀವು ಯಾವತ್ತು ತಲುಪಿಸ್ತೀರೋ ಅವತ್ತು ನಿಮ್ಮ ಮನೆಯಲ್ಲಿ ಹೊಸ ಜೀವನ, ಹೊಸ ಐಶ್ವರ್ಯ ಪ್ರಾಪ್ತಿಯಾಗತ್ತೆ. ನೋಡಿ, ನೀವು ಕೂತಲ್ಲಿ ನಿಂತಲ್ಲಿ ನಿಮ್ಗೆ ಏನೇನು ಕೊಡಬೇಕು ಎಲ್ಲ ಕಳಿಸ್ಬಿಡ್ತಾರೆ. ಆಮೇಲೆ ದೇವ್ರ ಹತ್ರ ಹೋಗಿ ಎಲ್ಲ ಭಗವಂತ ಇವಾಗ ಸಿಕ್ಕಿದೆ ನನಗೆ, ಈಗ ನನಗೆ ದಾರಿ ಯಾವುದು ಅಂತ ಭಗವಂತ ಹತ್ರ ಹೋಗಿ. ಇದು ಬದುಕಿನ ಮೌಲ್ಯಗಳು. ನಾವೇನು ಮಾಡ್ತೀವಿ ಅಂದರೆ ಹೇಳ್ತಕ್ಕಂಥದ್ದು ಹೇಳೋರ್ಗೂ ಪಾಪ ಗೊತ್ತಿಲ್ಲ. ಹೌದು, ಇವರಿಂದ ಹೋಗ್ಬಿಟ್ಟು ಎಲ್ಲ ಮಾಡಿಸಾದ್ಮೇಲೆ ತಗೊಳ್ಳಿ ಸ್ವಾಮಿ ದುಡ್ಡು, ಅವ್ರು ಹೇಳಿದ್ರು ಇವ್ರು ಕೊಟ್ಟರು. ವ್ಯವಹಾರ, ಬಿಸ್ನೆಸ್ ಇದೆಲ್ಲ ಆಯ್ತಾ, ಈ ದ್ವಂದ್ವ ಆಯ್ತಾ. ಆಮೇಲೆ ಮನೆಗೆ ಬರ್ತಾರಮ್ಮ, ಇಲ್ಲಿ ನಮ್ಮ ಜನ ತಗಲಾಕೊಂಡಿರೋದು. ಮಹಾಲಕ್ಷ್ಮಿ ಎಲ್ಲಿದ್ದಾರೆ ಅಂದರೆ ಅವರನ್ನ ಕ್ಷೇತ್ರದಲ್ಲಿ ಹೋಗಿ ಅವ್ರಿಗೆ ತರ್ಪಣ ಪಿಂಡ ಎಲ್ಲ ಕೊಟ್ಟು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇಂಥ ದಿನ ಮಾಡಿ ಸ್ವಾಮಿ, ಮಕ್ಕಳಿಗೆ ರಜಾ ಇರುತ್ತೆ ಅಂತ ಹೇಳಂಗಿಲ್ಲ. ಆ ದಿನದಲ್ಲಿ ಯಾವತ್ತು ಮಾಡಬೇಕು ಅವತ್ತೇ ಹೋಗಬೇಕು. ಅದರಿಂದ ಕೋಟಿ ರೂಪಾಯಿ ಬರಲಿ, ಕಟ್ ಮಾಡಿ ಎಲ್ಲ ಹೋಗಬೇಕು. ಸ್ವಾಮಿ ಮಗಳಿಗೆ ರಜಾ ಇಲ್ಲ, ಮಗನಿಗೆ ಟೈಮ್ ಇಲ್ಲ, ಇದೆಲ್ಲ ಹೇಳಂಗಿಲ್ಲ. ಎಲ್ರಿಗೂ ಒಳ್ಳೇದಾಗಬೇಕಲ್ಲ. ನಾವೇನು ಮಾಡ್ತೀವಿ, ಕಟ್ ಮಾಡಿಬಿಟ್ಟು ಹೋಗ್ಬಿಟ್ಟು ಒಂದಿಬ್ಬರು ಮಾಡ್ಕೊಂಬಂದ್ರೆ ಸಾಕಲ್ವಾ. ಪುರೋಹಿತರು ಕೇಳ್ತಾರೆ, ಏನು ಸ್ವಾಮಿ ಪರವಾಗಿಲ್ಲ ಬನ್ನಿ ಅಂದ್ರೆ ಅವ್ರಿಗೇನಾಗಬೇಕು, ಬನ್ನಿ ದುಡ್ಡು ಕೊಡಿ ಹೋಗಿ. ಸೊ ಇಷ್ಟೆಲ್ಲ ಆದ ಮೇಲೆ ನಾವು ಮನೆಗೆ ಬಂದ ಮೇಲೆ ಆ ದಿನ ಮನೆಯಲ್ಲಿ ಯಾವ ಕಾರಣಕ್ಕೂ ಒಲೆ ಹಚ್ಚಿ ಅಡುಗೆ ಮಾಡಬಾರ್ದು. ಅಲ್ಲಿ ಪುರೋಹಿತರ ಹತ್ರ ನಾವೇನು ಮಾಡಿಸ್ತೀವಿ ಕ್ಷೇತ್ರದಲ್ಲಿ, ಸೀದಾ ಮನೆಗೆ ಬಂದು ಒಲೆ ಹಚ್ಚಬಾರ್ದು. ಒಂದೇ ಊಟ, ಅಪರಾಹ್ನ ಭೋಜನ 3 ರಿಂದ 4 ಗಂಟೆಗೆ ಒಂದೇ ಊಟ ಮಾಡಬೇಕು, ಬೆಳಗ್ಗೆ ತಿಂಡಿ ಇಲ್ಲ. ಇದು ಮಾಡ್ತಕ್ಕಂಥದ್ದು ಹಿರಿಯರು ಕೊಡಬೇಕಾದದ್ದು ನಮ್ಮ ಕೃತಜ್ಞತೆ. ಇದು ಮಾಡಾದ್ಮೇಲೆ ಮನೆಗೆ ಬಂದು ಮಲಗಿ ಬೆಳಿಗ್ಗೆ ಅದು ನೀಟಾಗಿ ಮನೆಯೆಲ್ಲ ತೊಳೆದು ಕ್ಲೀನ್ ಮಾಡಿ ಮಾವಿನ ಸೊಪ್ಪು ಕಟ್ಟಿ ಪುರೋಹಿತರು ಕರ್ಕೊಂಡ್ಬಂದು ವೈಕುಂಠ, ಹಿರಿಯರಿಗೆ ನಾವು ವೈಕುಂಠ ಕಳಿಸ್ಬೇಕು ಅಂತೇಳಿ ಆ ವೈಕುಂಠ ಪೂಜೆಯನ್ನು ಮಾಡಿ ಮನೆಯಲ್ಲಿ ಸಿಹಿ ಊಟ ಮಾಡಿ ಆಮೇಲೆ 4 ಜನಕ್ಕೆ ಕರೆದು ಊಟ ಹಾಕಿದ್ರೆ ಅದು ವೈಕುಂಠ ಯಾತ್ರೆ. ಅಂದರೆ ಹಿರಿಯರಿಗೆ ಭಗವಂತ ಹತ್ರ ನಾವು ಕಳಿಸ್ತೋ ಅಂತ ಅರ್ಥ. ಓಕೆ ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಸುನಂದ ಅಂತ ಧಾರವಾಡದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುನಂದ, ನಿಮ್ಮ ನಕ್ಷತ್ರ ತಿಳಿಸ್ಕೊಡಿ. ಹಲೋ ರೀ. ಹಾ ನಮಸ್ಕಾರ, ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆ ರೀ. ನಿಮ್ಮ ನಕ್ಷತ್ರ ತಿಳಿಸ್ಕೊಡಿ. ಹಾ ರೀ, ಕೇಳಿಸ್ತಾ ಇದೆಯಾ? ಹಾ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ ರೀ. ಹಲೋ ರೀ, ನಮಸ್ಕಾರ ರೀ. ಹೇಳಿಮ್ಮ, ಯಾವ ಊರು? ನಮ್ದು ಧಾರವಾಡ ರೀ. ಓಕೆ, ಏನಾಗಬೇಕಿತ್ತು? ರೇವತಿ ನಕ್ಷತ್ರ ಯಾರು? ನಮ್ಮ ಮನೆ ಯಾರ್ದ್ರಿ ಕೇಳೋದಿತ್ರಿ. ಏನಾಗಬೇಕಿತ್ತು? ಅವ್ರಿಗೆ ಸ್ವಲ್ಪ ಕೆಲಸದ್ದು ಅಂತಂದ್ರಿ ರೀ, ಆಮೇಲೆ ದುಡ್ಡಿನ ಸಮಸ್ಯೆ ಭಾಳ ಆಗೈತ್ರಿ. ಹಸು ಸಾಕ್ತಾರ ನಿಮ್ಮ ಮನೇಲಿ? ಏನ್ರಿ? ಹಸು ಎತ್ತು ಸಾಕಿದ್ರ ನಿಮ್ಮ ಮನೇಲಿ ಅಂದೆ? ಇಲ್ಲ ಇಲ್ಲ ರೀ, ಸಾಕಿಲ್ಲ ರೀ. ಅಲ್ಲ, ಅವ್ರ ಅಪ್ಪನ ಕಾಲದಲ್ಲಿ ನಿಮ್ಮ ಅಪ್ಪನ ಕಾಲದಲ್ಲಿ ಹಸು ಸಾಕ್ತಾ ಇದ್ರ ಅಂತ? ಅವ್ರ ಅಪ್ಪನ ಕಾಲದಲ್ಲಿ ಅಂತೂ ಇಲ್ಲ ಇಲ್ರಿ. ನಮ್ಮ ಅಪ್ಪರ ಕಾಲದಲ್ಲಿ ನಮ್ಮ ತವ್ರ ಮನೆಯಲ್ಲಿ ಇತ್ರಿ ಹಸು ಸಾಕೋದು. ಓಕೆ, ಅಲ್ಲಿ ಸತ್ತಿದ್ದು ಕಾಲು ಮುರ್ಕೊಂಡಿದ್ದು ನೋಡಿದ್ಯಾ ನಮ್ಮ ಮನೇನು? ಏನ್ರಿ? ಹಸು ಸತ್ತಿದ್ದು ಕಾಲು ಮುರ್ಕೊಂಡಿದ್ದು ತಗೊಂಡೋಗಿ ಅಂದ್ರೆ? ಇಲ್ರಿ ಇಲ್ರಿ, ಏನಿಲ್ಲ, ನೋಡಿಲ್ರಿ. ಏನು ನೋಡಿಲ್ಲ? ಹಸು ಸತ್ತಿದ್ದು ನೋಡಿದ್ಯಮ್ಮ ನಿಮ್ಮ ಮನೇಲಿ? ಇಲ್ಲ ಇಲ್ಲ ರೀ, ನೋಡಿಲ್ಲ. ಓಕೆ, ನಿಮ್ಮ ಯಜಮಾನ್ರ ವಯಸ್ಸೆಷ್ಟು? ಅವ್ರಿಗೆ 50 ರೀ. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಾವು ಈಗ ಮನೆ ನಮ್ದು 20 ವರ್ಷದ ಐತ್ರಿ. ಯಾರು ಕಟ್ಸಿದ್ದು? ಅದು ಖರೀದಿ ತಗೊಂಡಿದ್ರಿ, ಕಟ್ಟಿದ್ದನ್ನ ತಗೊಂಡಿದ್ದೀವ್ರಿ.
ಓಕೆ, ಮನೆ ಸುತ್ತ ಜಾಗ ಇದೆಯಾ? ಅದ್ರ ಸುತ್ತಲೂ ಕಂಪೌಂಡ್ ಐತ್ರಿ, ಮುಂದಷ್ಟ ಕಟ್ಟಿಲ್ಲ ಕಂಪೌಂಡ್. ಯಾಕೆ ಕಟ್ಟಿಲ್ಲ? ಅಂದ್ರ ರಸ್ತೆ ಐತ್ರಿ ಮುಂದ. ಓಕೆ, ಅಲ್ಲಿ ಫಿಟ್ ಮಾಡಿದ್ದೀರಾ ಲೆಟ್ರಿನ್ ಫಿಟ್ಟು? ಏನಾತ್ರಿ? ಲೆಟ್ರಿನ್ ಫಿಟ್ ಮಾಡಿದ್ದೀರಲ್ವಾ ಅಲ್ಲಿ ಅಂದೆ? ಒಂದ್ ಸಿಂಗಲ್ ಬೆಡ್ರೂಮ್ ಇಂದ ಐತ್ರಿ ಅದು ಮನಿ. ಅಲ್ಲಮ್ಮ, ಲೆಟ್ರಿನ್ ಫಿಟ್ ಅಂದರೆ ಗೊತ್ತಾಯ್ತಾ? ಟಾಯ್ಲೆಟ್ ಫಿಟ್ ಮಾಡಿರೋದು ಭೂಮಿಯಲ್ಲಿ ಹಳ್ಳ ತೊಡಿತು ಗುಂಡಿ ಮಾಡಿರೋದು ಗೊತ್ತಾ ಅಂತ ಕೇಳ್ತೀನಿ. ಹಾ ರೀ ಮಾಡೈತ್ರಿ. ಯಾವ ಮೂಲೆ ಅಂತ ಗೊತ್ತಾ ನಿಂಗೆ? ವಾಯು ಮೂಲೆ ರೀ ಓಕೆ. ಹಿಂದ್ಗಡೆ. ದಿನ ಮಾತ್ರ ತಿನ್ನೋರು ಯಾರು? ಮಾತ್ರ ಯಾರು ಇಲ್ರಿ, ನಾವೆಲ್ಲ ಆರೋಗ್ಯನದೇವ್ರಿ. ಎಲ್ಲರೂ ಆರೋಗ್ಯವಾಗಿದ್ದೀರಾ? ಆರೋಗ್ಯದೇವ್ರಿ. ಸಮಸ್ಯೆ ಅಂದ್ರ ಕೆಲಸದ ಸಮಸ್ಯೆ. ಅಲ್ಲಮ್ಮ, ಒಂದು ನಿಮಿಷ ಕೇಳಿಸ್ಕೊಮ್ಮ ತಾಯಿ. ಎಲ್ಲರೂ ಆರೋಗ್ಯವಾಗಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ ಕೇಳಿಸ್ಕೊಳ್ಳಿ. ಈಗ ಕಾಲು ನೋವು, ಮಂಡಿ ನೋವು, ಬೆನ್ನು ನೋವು ಯಾರು ಕಾಣಿಸ್ತದೆ? ನಮ್ಮ ಮನೆಯವರಿಗೆ ಸ್ವಲ್ಪ ಕಾಲ ನೋವು. ಈಗ ತಾನೇ ಹೇಳ್ದಲ್ಲಮ್ಮ, ಇವಾಗ ತಾನೇ ಹೇಳ್ದಲ್ಲಮ್ಮ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ. ಏನಮ್ಮ ತಾಯಿ ಅಂತೀರ? ಏನಿಲ್ರಿ, ಸ್ವಲ್ಪ ನೋಡ್ತಿರ್. ಸ್ವಲ್ಪ ಅಂದರೆ ಅದು ಆರೋಗ್ಯ ಅಲ್ವಾ ಅದು? ಹ್ಞೂನ್ರಿ. ಮನೇಲಿ ಕೋಪ ಯಾರಿಗೆ? ಕೋಪ ಅವ್ರಿಗೆ ರೀ ಜಾಸ್ತಿ. ಹಾಂ, ಮೊದಲು ನಿಮ್ಮ ಮನೇಲಿ ಲೆಟ್ರಿನ್ ಫಿಟ್ನ ಸರ್ ಮಾಡ್ಕೊಳ್ಳಿ, ಕೆಲಸ ಸಿಗುತ್ತೆ. ಇಲ್ಲ ಅಂದರೆ ಕೆಲಸ ಕೊಟ್ಟರು 3 ದಿನಕ್ಕೆ ನಿಮ್ಮ ಗಂಡ ಮನೆಗೆ ಬರ್ತಾರೆ, ಯಾರು ಕೆಲಸ ಕೊಡಲ್ಲ. ಹ್ಞೂನ್ರಿ, ಹಂಗಾಗೈತೆ ನೋಡ್ರಿ. ಹಂಗೆ ಆಗೈತೆ ನೋಡ್ರಿ. ಅಂದರೆ ನೀವೆಲ್ಲೆಲ್ಲ ಮಾಡ್ಕೊಂಡು ಮನೆ ಹೆಂಗೆ ಕಟ್ಕೊಂಡ್ರೆ ಇನ್ನೇನಾಗುತ್ತೆ? ಅಂದ್ರೆ ಕಟ್ಟಿದ್ದನ್ನ ತಗೊಂಡಿದ್ದೀವ್ರಿ ನಾವು. ನನ್ಗೆ ಹೇಳೋದು ಅರ್ಥ ಮಾಡ್ಕೋ ತಾಯಿ. ನೀನೇನೋ ತಗೋ, ಅದು ಕರೆಕ್ಟ್ ಇದೆಯಾ, ಮೂಲೆಗಳು ಸರಿಗಿದೆಯಾ, ಕಾಂಪೌಂಡ್ ಇದೆಯಾ, ಲೆಟ್ರಿನ್ ಫಿಟ್ ಎಲ್ಲಿದೆ ನೋಡ್ಬೇಕು ತಾನೆ. ಹಾಂ ರೀ. ಏನು ಮಾಡಲಿ ಹೇಳಿ? ಎಂಥ ಅನರ್ಥದಲ್ಲಿ ಬದುಕ್ತಿರೋ ತಾಯಿ, ಮೊದಲು ಅದನ್ನು ತಿಳ್ಕೊಳ್ಳಿ. ಆ ಮೂಲೆ ಸರಿಗಿದೆಯಾ, ಮನೆ ಸರಿ ಮಾಡಿರಿ, ಮನೆಯವರೆಲ್ಲ ಚೆನ್ನಾಗಾಗ್ತಾರೆ. ಅದು ಬಿಟ್ಬಿಟ್ಟು ನನ್ನ ಗಂಡಂದು, ನನ್ನ ಹೆಂಡ್ತಿದು, ನನ್ನ ಮಗುದು, ನನ್ನ ಮಗಳದು ಏನು ಕರ್ಮಾರಿ ಇದು? ಇಡೀ ಮನೇಲಿರೋ ಜನ ಎಲ್ಲ ಚೆನ್ನಾಗಾಗಬೇಕು, ಮನೆ ಸರಿ ಮಾಡ್ಕೊಳ್ಳಿ. ಇಷ್ಟೇ, ವೆರಿ ಸಿಂಪಲ್. ಅದು ಮಾಡೋದು ಬಿಟ್ಬಿಟ್ಟು ನೀವು ಏನೇನೋ ಕೇಳಿದ್ರು ನಿಮ್ಗೆ ಅರ್ಥ ಆಯ್ತೇನಮ್ಮ? ಮನೆ ಸರಿ ಮಾಡ್ಕೋಬೇಕು, ಮಾಡ್ಕೋತೀರಾ? ಹ್ಞೂನ್ರಿ. ಪ್ರಯತ್ನ ಮಾಡಿ ಅಷ್ಟೇ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸುನಂದ ಅವರೇ ಕರೆ ಮಾಡಿದ್ದಕ್ಕಾಗಿ. ಈಗ ನಾಗರತ್ನ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರತ್ನ. ನಮಸ್ಕಾರ ಮೇಡಮ್. ನಿಮ್ಮ ನಕ್ಷತ್ರ ತಿಳಿಸ್ಕೊಡಿ. ನಮ್ಮ ಮಗನ ಬಗ್ಗೆ ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರೂಜಿ. ನಾರಾಯಣ, ಎಷ್ಟು ವಯಸ್ಸು? ಅವನಿಗಿಗೂ 24 ವರ್ಷ. ಏನು ಮಾಡ್ತಿದ್ದಾನೆ? ಅವನ್ ಕೆಲ್ಸಕ್ಕೆ ಹೋಗ್ತೀನಿ ಅಂತಾನೆ, ನನಗೇನು ಮನೆಗೆ 1 ರೂಪಾಯಿನೂ ಕೊಡ್ತಾ ಇಲ್ಲ. ಹೋಗ್ಲಿ ಬಿಡಿ, ಆರಾಮಾಗಿ ತಿನ್ಕೊಂಡಿರ್ಲಿ ಹುಡುಗ. ಏನಾಗ್ಬೇಕು ಇವಾಗ ಅವನಿಂದ ನಿಮಗೆ? ಅದೇ ಅವನ್ ಹೆಂಗೆ ಏನೋ ಮುಂದೆ ಹೆಂಗೆ ಅಂತ. ಮುಂದೆ ಏನು? ಅಬ್ಬಾ, ಎಂಥ ಬುದ್ಧಿವಂತರಿದ್ದೀರಿ ನೀವು. ಮುಂದೆ ಏನು? ಮುಂದೆ ಹೆಂಗಾಗುತ್ತೆ? ಇವತ್ತೇ ಇಲ್ಲ ನಾಳೆಗೆ ನಮ್ಗೆ. ಅವನು ಹೇಳ್ತಾನೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ. ಅಮ್ಮ, ನಿನ್ನ ಪ್ರಶ್ನೆನೇ ಚೆನ್ನಾಗಿಲ್ಲ ತಾಯಿ, ನಿನ್ನ ಪ್ರಶ್ನೆನೇ ಚೆನ್ನಾಗಿಲ್ಲ. ಏನು ಅರ್ಥ ಇದೆ ಇದರಲ್ಲಿ? ಮುಂದೇನು ಅಂತೀಯ? ನಿಂದು ಒಂದಕ್ಕೊಂದು ಲಿಂಕೇ ಇಲ್ಲ, ಏನೇನೋ ಕೇಳ್ತಿದ್ಯಲ್ಲಮ್ಮ. ನಿನ್ನ ಮಗನಿಗೆ ನೀನು ಕೇಳಬೇಕಾಗಿರೋದು ಆರೋಗ್ಯದ ಬಗ್ಗೆನಾ, ಕೆಲಸದ ಬಗ್ಗೆನಾ ಹೇಳು. ಕೆಲಸದ ಬಗ್ಗೆ ನಾನು ಶಾಸ್ತ್ರ ಹೇಳಲ್ಲ ತಾಯಿ. ಯಾಕೆ ಅಂತಂದರೆ, ನೀವು ನಿಜಕ್ಕೂ ಹೇಳ್ತೀನಲ್ಲ, ನಿಮ್ಗೆ ಇದೆಲ್ಲ ವಿಚಾರ ಹೇಳಲೇಬಾರ್ದು. ಕಾರಣ, ನಿಮಗೆ ಜ್ಞಾನನೇ ಇಲ್ಲ. ಮಕ್ಕಳ ಆರೋಗ್ಯ ಸ್ಥಿತಿ, ಅವನು ಹೊಟ್ಟೆ ಚೆನ್ನಾಗೈತೇನಮ್ಮ, ಹೊಟ್ಟೆ ಕರೆಕ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಮ್ಮ, ಅವನ ದೇಹದಲ್ಲಿ ಅವನ ಮನಸ್ಥಿತಿ ಎಷ್ಟು ಹಿಂಸೆ ಇದೆ ಗೊತ್ತೇನಮ್ಮ ನಿಮಗೆ? ಹಾಂ, ಹಲೋ. ಅವನೇನು ಹೇಳೋದಿಲ್ಲ. ಅಲ್ಲ, ಒಂದು ನಿಮಿಷ, ನೀನು ಹೇಳಲ್ಲ ತಾಯಿಯಾಗಿ ಇದ್ಕೊಂಡು ಮನೇಲಿ ಏನು ಮಾಡ್ತೀಯಾ? ಹೋಗ್ಲಿ, ಅವನ ಬಾಯಲ್ಲಿ ಗುಳ್ಳೆ ಆಗಿದ್ದು ಯಾವಾಗ ಗೊತ್ತಿತ್ತಾ ನಿಂಗೆ? ಹೀಟ್ ಆಗತ್ತೆ ಅವನಿಗೆ. ಅಮ್ಮ, ನೀನು ಕತೆ ಹೇಳಬೇಡ. ಹೀಟು ಅಂತ ಎಲ್ರಿಗೂ ಗೊತ್ತು, ಅದಲ್ಲ ಸುಳ್ಳು. ಈಗ ವಿಷಯ, ಬಾಯಲ್ಲಿ ಗುಳ್ಳೆ ಏನಕ್ಕಾಗತ್ತೆ ಅಂದರೆ ಹೀಟು ಅಂತಾರೆ. ಎಂಥ ಅನ್ನಾಡಿ ಜೀವನ ನಮ್ಮದು ಅಂದರೆ, ಹೊಟ್ಟೆ ಒಳಗಡೆ ಎಲ್ಲ ಅಲ್ಲೇ ಸುತ್ತಾ ಇದೆ, ಹೊರಗೆ ಬರ್ತಾ ಇಲ್ಲ. ಹೀಟ್ ಅಂತೆ. ಏನಮ್ಮ ಕರ್ಮ ಇದು? ಹೊಟ್ಟೆ ಕೆಟ್ಟಿದೆ, ಸರಿ ಮಾಡೋಕ್ಕೆ ಗೊತ್ತಿಲ್ಲ. ಮಗ ಅಂತ ಬೇರೆ ಹೇಳ್ತೀಯ. ನಿನಗೆ ಕೆಲಸ ತಂದ್ಬಿಟ್ಟು ದುಡ್ಡನ್ನ ಎಣಿಸ್ಬಿಡ್ಬೇಕು ಟಕ 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 ಅಂತ. ನೀವು ಎಲ್ಲಿ ಇಸ್ಕೊತೀರ ಗೊತ್ತಾ? ನರ್ಸಿಂಗ್ ಹೋಮಲ್ಲಿ ಆಪ್ರೇಷನ್ ಆಗುತ್ತಲ್ಲ, ಅಲ್ಲಿ ದುಡ್ಡು ಕಟ್ತೀರಾ ನೀವು. ಯಾವ ಪುರುಷಾರ್ಥಕ್ರಿ ಮಕ್ಕಳನ್ನ? ಅಲ್ಲಮ್ಮ, ಒಂದು ನಿಮಿಷ, ನೀನೆಲ್ಲೋ ಇದ್ಕೊಂಡು ನಾನು ಕೇಳೋದು ನಾನು ಸರಿ ಮಾಡೋಕ್ಕಾಗಲ್ಲ. ಮೊದಲು ತಿಳ್ಕೊಳ್ಳಿ ನೀವು. ಮಕ್ಕಳ ಆರೋಗ್ಯ ರಿಪೇರಿ ಮಾಡಿರಿ, ತಾಯಿ ತಂದೆ ಅನ್ನೋದಕ್ಕೆ ಸಾರ್ಥಕ ಆಗತ್ತೆ. ಮಕ್ಕಳ ಆರೋಗ್ಯನೇ ರಿಪೇರಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ಅಪ್ಪ ಅಮ್ಮ ಆಗಬೇಕು? ಯೋಚನೆ ಮಾಡಿ. ಬರೀ ಕತೆ ಕೇಳ್ತೀರಿ, ಮದುವೆ ಆಗಲಿಲ್ಲ, ಕೆಲಸ ಸಿಕ್ಕಲಿಲ್ಲ, ಎಲ್ರಿ ಸಿಕ್ಕತ್ತೆ? ನಿಮ್ಮ ಮನೆ, ನಿಮ್ಮ ಜೀವನ ಕರೆಕ್ಟ್ ಇದೆಯಾ ಸಿಗೋಕ್ಕೆ? ಇಲ್ಲ. ನೀವು ಬರೀ ಪ್ಯಾಚ್ ಹಾಕ್ಕೊಂಡೇ ಬದುಕೋ ಅಭ್ಯಾಸ ಹೋಗಿದೆ. ಮೊದಲು ಅಭ್ಯಾಸ, ಸಿಸ್ಟಮ್ ಏನು? ಮನುಷ್ಯನ ಕುಟುಂಬದ ಶಿಸ್ತು ಯಾವುದು? ವಾಸ ಮಾಡುವ ಮನೆ ಸರಿಯಾಗಿ ಇದೆಯಾ? ಇದನ್ನು ತಿಳ್ಕೊಳ್ಳದೆ ನೀವೇನೇ ಕೇಳಿದ್ರು, ತಿಪ್ಪಲಾಗ ಹಾಕಿದ್ರು, ಇನ್ನೊಂದು ಜನ್ಮ ಎತ್ತಿದ್ರು, ನೆಮ್ಮದಿಯಾಗಿ ಯಾರೂ ಇರೋಕ್ಕಾಗಲ್ಲ. ನೆಮ್ಮದಿ ಸಾವು ಬರಲ್ಲ. ಯಾವ ಪುರುಷಾರ್ಥಕ್ಕೆ ಬೇಕಿದು?
ಪ್ರತಿಯೊಬ್ಬರು ತಿಳ್ಕೊಳ್ಳಿ, ನಿಮ್ಮ ಮನೆಯನ್ನು, ನೀವು ವಾಸ ಮಾಡುವ ಮನೆಯನ್ನು, ಬಾಡಿಗೆ ಇರ್ಬೋದು, ಲೀಸ್ ಇರ್ಬೋದು, ರೆಂಟ್, ಎನಿವನ್ ಯಾವುದೇ ಆಗಿರ್ಬೋದು, ಆ ಮನೆ ಸೂಕ್ತವಾಗಿದೆಯಾ ಅಂತಕ್ಕಂಥ ವಿಚಾರವನ್ನು ಹುಡುಕೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಹಿರಿಯರ ಆಶೀರ್ವಾದ ತಗೊಳ್ಳೋವರೆಗೂ ನಿಮ್ಗೆ ಒಳ್ಳೆ ಸೈಟ್ ಸಿಕ್ಕಲ್ಲ, ಒಳ್ಳೆ ಮನೆ ಸಿಕ್ಕಲ್ಲ, ಒಳ್ಳೆ ಮಕ್ಕಳು ಹುಟ್ಟಲ್ಲ, ಮಕ್ಕಳ ಆರೋಗ್ಯವಾಗಿರಲ್ಲ, ಮಕ್ಕಳು ಕರೆಕ್ಟ್ ಮದುವೆ ಆಗಲ್ಲ. ಅನುಭವಿಸಿ. ಈ ಸತ್ಯ ತಿಳ್ಕೊಳ್ಳೋಕೆ ಇನ್ನೂ ನೀವು ಇಷ್ಟು ವರ್ಷಗಳಾದರೂ ಕೂಡ ನಮ್ಮ ದೇಶದಲ್ಲಿ ಒಂದು ವಾಸ ಮಾಡೋಕ್ಕೆ ಮನೆ ಬಗ್ಗೆ ನಾವು ತಿಳ್ಕೊಳ್ಳಲಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ನಾವು ಭಾರತ ದೇಶದಲ್ಲಿ ಭಾರತೀಯರು ಅಂತ ಹೇಳ್ಕೊಳಕ್ಕಾಗತ್ತೆ? ಯೋಚನೆ ಮಾಡಿ. ಚೈನಾ ದೇಶದಲ್ಲಿ ಆ ಮಟ್ಟಕ್ಕೆ ಮುಂದುವರಿತಾ ಇದ್ದಾರೆ ಮನೆಗಳು ಕಟ್ಟಿಕೊಂಡು. ನಮ್ಮ ಭಾರತ ದೇಶದನ್ನ ಕದ್ದುಕೊಂಡಾಗ ಅವ್ರು ಮಾಡ್ತಾ ಇದ್ದಾರೆ, ಕಾಪಿ ಮಾಡಿಕೊಂಡು. ನಮ್ಮ ದೇಶಕ್ಕೆ ಬಂದಿದೆ ನೋಡ್ರಿ, ಎಷ್ಟು ಅನ್ಯಾಯವಾಗಿ ಬದುಕ್ತಾ ಇದ್ವಿ ನಾವು. ನಮ್ಮ ಬದುಕಿಗೆ ಒಂದು ಮೌಲ್ಯ, ನಮ್ಮ ಬದುಕಿನ ಒಂದು ಮೂಲ ಗೊತ್ತಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ಬದುಕಬೇಕು ನಾವು? ಸ್ವಲ್ಪ ಯೋಚನೆ ಮಾಡಮ್ಮ ನೀನು. ಪ್ರಶ್ನೆ ಹಾಕೋದನ್ನ ಮೊದಲು ಯಾವ ಪ್ರಶ್ನೆ ಅಂದರೆ, ನಾವು ಸೇಫ್ ಇದ್ದೀವಾ, ನಮ್ಮ ಮಕ್ಕಳು ಚೆನ್ನಾಗಿದ್ದಾರಾ, ಅದಕ್ಕೆ ಕಾರಣ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ತಾಯಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ನಾಗರತ್ನ ಅವರೇ, ಕರೆ ಮಾಡಿದ್ದಕ್ಕಾಗಿ. ಗುರುಜಿನ ಹಿರಿಯರ ಶ್ರಾದ್ದ ಕ್ರಿಯೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಅದ್ರ ಮುಂದಿನ ಭಾಗವನ್ನು ತಿಳಿಸ್ಕೊಡಿ. ಇಲ್ಲಿ ಒಂದು ವಿಚಾರ ಏನಂದರೆ, ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಂದು ಕುಟುಂಬದಲ್ಲೂ, ಪ್ರತಿ ಊರುಗಳಲ್ಲೂ, ಗ್ರಾಮಗಳಲ್ಲೂ ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ಪ್ರತಿಯೊಂದು ಮನೆಯಲ್ಲೂ ಸಮಸ್ಯೆ ಇಲ್ಲದ ಮನೆ ಯಾವುದಿದೆಯಮ್ಮ? ಎಲ್ಲರ ಮನೆಯಲ್ಲೂ ಸಮಸ್ಯೆ ಇದೆ. ಈ ಸಮಸ್ಯೆ ಏನಕ್ಕೆ ಬರ್ತಾ ಇದೆ ಅಂತ ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ ಪ್ರತಿದಿನ ವಿಚಾರ ಹೇಳ್ತಿದ್ದೀನಿ. ಸಮಸ್ಯೆ ದೇವ್ರು ಕೊಟ್ಟಿಲ್ಲ, ಸಮಸ್ಯೆನ ನೀವೇ ಗೊತ್ತಿಲ್ಲದೆ ಮಾಡ್ಕೊಂಡಿರೋದು. ಎಲ್ಲರೂ ಬರೀ ಮಕ್ಕಳ ಬಗ್ಗೆ ಅಪ್ಪ ಅಮ್ಮ ಕೇಳೋದು, ಅಪ್ಪ ಅಮ್ಮ ಮಕ್ಕಳ ಬಗ್ಗೆ ಕೇಳೋದು. ಈ ಜೀವನ ಆಗಬಾರ್ದು ಅಂದರೆ ನಿಮ್ಮ ಪ್ರಜ್ಞಾಸ್ಥಿತಿ, ನೀವು ಪ್ರಯತ್ನವನ್ನು ಮಾಡಿ, ನೀವು ಜ್ಞಾನವಂತರಾಗಿ ಆಗಬೇಕಂದ್ರೆ ಈ ಬರ್ತಾ ಇರತಕ್ಕಂಥ ಪಕ್ಷ ಮಾಸದಲ್ಲಿ ಒಂದು 15ರಿಂದ 20 ದಿನ ನಿಮ್ಮ ಅಕೌಂಟ್ಗಳನ್ನು, ನಿಮ್ಮ ವಂಶದ ಅಕೌಂಟ್ಗಳನ್ನು ಓಪನ್ ಮಾಡೋದಕ್ಕೆ ಸರಿಯಾದ ರೀತಿಯಲ್ಲಿ, ಸರಿಯಾದ ಸ್ಥಳದಲ್ಲಿ, ಸರಿಯಾದ ಪುರೋಹಿತರಿಂದ, ಸರಿಯಾದ ಮಾರ್ಗದರ್ಶನದಿಂದ ಪ್ರೀತಿಪೂರ್ವಕವಾಗಿ ಅವ್ರಿಗೆ ಆಶೀರ್ವಾದನ ಪಡೆಯೋದಕ್ಕೆ ಏನು ಮಾಡಬೇಕು ಅದನ್ನು ಪ್ರಯತ್ನ ಮಾಡಿ. ನಮ್ಗೆ ಆಗಿ ಬಂದಿಲ್ಲ, ನಮ್ಮ ಕಡೆ ಅದಿಲ್ಲ, ನಮ್ಮ ಜಾತಿಲಿ ಅದಿಲ್ಲ, ಈ ಕರ್ಮಗಳನ್ನು ದಯವಿಟ್ಟು ಬಾಯಿಂದ ಹೇಳಿದ್ರೆ ಇನ್ನೂ ನೀವು ತುಂಬ ಬಡತನಕ್ಕೆ ಹೋಗ್ತೀರಿ ಹೊರತು ಶ್ರೀಮಂತಿಗೆ ಬದುಕೋಕ್ಕಾಗಲ್ಲ. ಯಾವುದೇ ದೇವರಿಂದ ನಿಮಗೆ ಯಾವುದು ಏನೂ ಸಿಕ್ಕಲ್ಲ. ಕಾರಣ, ದೇವರಿಂದ ಯಾವ ಕಾರಣಕ್ಕೂ ಮನುಷ್ಯನಿಗೇನು ಕೊಡಲ್ಲ. ಎಲ್ಲವನ್ನು ಕೊಟ್ಟು ಕಳಿಸಾಗಿದೆ, ಕೈ ಕಾಲು ಕಣ್ಣು ಎಲ್ಲ ಕೊಟ್ಟು ಕಳಿಸಾಗಿದೆ. ಮತ್ತೆ ದೇವ್ರ ಹತ್ರ ಹೋಗಿ ಕೇಳ್ತೀನಿ ಅಂದರೆ ಸಮಯ ವ್ಯರ್ಥ, ಹಣ ವ್ಯರ್ಥ. ದೇವಸ್ಥಾನಕ್ಕೆ ಹೋಗೋದು ತಪ್ಪು, ದೇವ್ರು ಮಾಡೋದು ತಪ್ಪು ಅಂತಲ್ಲ. ನೀವು ಎಲ್ಲಿ ತಿಳಿಬೇಕು, ನಿಮ್ಮ ಹಿರಿಯರ ಅನುಗ್ರಹ ಪ್ರಾಪ್ತಿ ಆಗಿದೆಯಾ ಅಂತಕ್ಕಂಥದ್ದು. ನೀವು ಕಾರ್ಯಕ್ರಮ ಮಾಡಬೇಕಾದ್ರೆ ಅವ್ರಿಗೆ ಲೆಟ್ರ್ ಹಾಕಬೇಕು ಅಂತ ಹೇಳಿದೆ. ಎಷ್ಟೋ ಜನ ಅಂತಾರೆ ಲೆಟ್ರ್ ಎಲ್ಲಿಗೆ ಹಾಕ ಸ್ವಾಮಿ ಅಂತ. ವಿಷಯ ತಿಳ್ಕೊಳ್ಳೋದೇ ಲೆಟ್ರು, ಯಾವುದಿನ ಮಾಡೋದೇ ಲೆಟ್ರು, ಇದನ್ನು ಆರಿಸ್ಕೊಳ್ತಕ್ಕಂಥದ್ದೇ ಲೆಟ್ರು. ಆಮೇಲೆ ತಪ್ಪಾಗಿ ತಿಳ್ಕೊಂಬಿಟ್ಟು ಏನೇನು ಹೇಳ್ಬಿಟ್ರಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನೀವು ಒಂದು ಡಿಸಿಪ್ಲಿನ್ ಇಟ್ಕೊಳ್ಳಿ. ಇನ್ನು ಈಗೇನು ಮುಂದಿನ ತಿಂಗಳಲ್ವ ಪಕ್ಷ ಅಂತ ಯಾಮಾರಬೇಡಿ. ಇವತ್ತೇ ಕೂತ್ಕೊಂಡು ಡಿಸೈಡ್ ಮಾಡಿ, ನಮ್ಮ ಮನೇಲಿ ಕಾರ್ಯಕ್ರಮ ಮಾಡಬೇಕಾ ಮಾಡಬಾರ್ದಾ, ಮಾಡಿದ್ರೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾರ ಮುಖೇನ ಮಾಡಬೇಕು, ಈ ಸತ್ಯವನ್ನು ತಿಳ್ಕೊಕ್ಕೆ ಪ್ರಯತ್ನ ಮಾಡಿ. ಪ್ರತಿಯೊಂದು ಕೂಡ ಹೊಸ ಜೀವನ ಪ್ರಾರಂಭ ಆಗಲಿ. ಆದರೆ ಒಂದು ತಿಳ್ಕೋಬೇಕು, ಪ್ರೀತಿಯಿಂದ ಮಾಡಬೇಕು. ಮಾಡಿದ ತಕ್ಷಣ ಮಗನ ಮದುವೆ ಆಯ್ತದ, ಮಾಡಿದ ತಕ್ಷಣ ಸೈಟ್ ಸಿಗ್ತದ, ಈ ಥರ ಅಂದ್ಕೊಂಡು ಮಾಡಬೇಡಿ. ನಿಮಗೇನು ಲಭ್ಯವಾಗಲ್ಲ. ಫಲಾಪೇಕ್ಷೆ ಇಲ್ಲದೆ ಪೂಜೆ ಮಾಡಿ, ದೇವರು ಭಗವಂತ ಕೊಡ್ತಾನೆ. ನನಗೆ ಮಗಳಿಗೆ ಒಳ್ಳೆ ಕಡೆ ವರ ಸಿಕ್ಕಬೇಕು ಅಂತ ಪೂಜೆ ಮಾಡಬೇಡಿ, ದೇವ್ರು ನಿಮ್ಗೆ ಏನು ಕೊಡಲ್ಲ. ಹಿರಿಯರ ಹತ್ರ ಹೋಗ್ತೀರಾ, ನನಗೆ ಸೈಟ್ ಸಿಕ್ಕೋಗಿ ಮಾಡುವಂತ ಅಲ್ಲೂ ಕೇಳಬೇಡಿ. ನೀವು ಎಲ್ಲಿ ಏನು ಬೇಡ್ತಿರೋ ಅಲ್ಲಿವರೆಗೂ ನೀವು ಜೀವನ ಎಲ್ಲ ಬರೀ ಬೇಡೋದೇ ಆಗತ್ತೆ. ಬೇಡೋದನ್ನು ನಿಲ್ಲಿಸಿ, ಕರ್ತವ್ಯವನ್ನು ಪಾಲಿಸಿ. ನಾವು ಬರೀ ಬೇಡೋದೇ ನಮ್ಮ ಜೀವನ ಎಲ್ಲ. ಏನಮ್ಮ, ಹೌದು, ಬೇಡಬೇಕಾ? ಅಲ್ವಲ್ಲ. ನಾವು ಕಲಿಯೋದನ್ನು ಯಾವ ರೀತಿಯಾಗಿ ಜೀವನದಲ್ಲಿ ನೆಮ್ಮದಿಯಾಗಿರೋದಕ್ಕೆ ಅನ್ನೋದಕ್ಕೆ ಸತ್ಯವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಅರ್ಥಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಗುರೂಜಿಯವರನ್ನ ಭೇಟಿಯಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸಿರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೈ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.